ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಗುಡ್ ಈವ್ನಿಂಗ್ ಆಲ್ ಮೈ ಡಿಯರ್ ಫ್ರೆಂಡ್ಸ್. ಎಲ್ಲರಿಗೂ ಶುಭ ಸಂಜೆ. ಇವತ್ತು ನಡೆದಿರ್ತಕ್ಕಂಥ ಕಡ್ಡಾಯ ಕನ್ನಡ ಪೇಪರ್ ತಾತ್ಕಾಲಿಕ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ಅಂದರೆ ಟೆಂಟೇಟಿವ್ ಕೀ ಆನ್ಸರ್ ಇವತ್ತು ನೋಡ್ತಾ ಹೋಗೋಣ ಸ್ನೇಹಿತರೆ. ಇವು ಫೈನಲ್ ಅಲ್ಲ, ಹೇಳ್ತಾ ಇದ್ದೀನಿ, ಇವು ಫೈನಲ್ ಅಲ್ಲ. ಮತ್ತೆ ಇಲಾಖೆಯವರೇ ಬಿಡ್ತಾರೆ ಇನ್ನೊಂದು. ಅದಕ್ಕೆ ನಮಗೆ ನಾನು ಹೇಳುವಂಥ ಉತ್ತರಗಳು ಅಂತಿಮ ಅಲ್ಲ. ಯಾಕಂತಂದಾಗ ಒಂದೆರಡು ಕ್ವಶನ್ 3 ಕ್ವಶನ್ ವೇರಿಯೇಷನ್ ಆಗ್ತವೆ. ಹಾಗಾಗಿ ನೋಡೋಣ ಏನಾಗುತ್ತೆ. ಇವಾಗ ನೋಡ್ತಾ ಹೋಗೋಣ ಸ್ನೇಹಿತರೆ. ಇಲ್ಲಿ ನಿಮಗೆ ನಡೆಸಿದ್ರು 100 ಮಾರ್ಕ್ಸ್ ಇತ್ತು. ಏನಂದ್ರೆ ಇಲ್ಲಿ 100 ಕ್ವಶನ್ಸ್ ಇತ್ತು. ಅದರಲ್ಲಿ 1.5 ಮಾರ್ಕ್ಸಿಗಿತ್ತು. ಅಂದರೆ 150 ಮಾರ್ಕ್ಸ್, ಟೋಟಲ್ 150 ಮಾರ್ಕ್ಸ್ ಇತ್ತು. ಇದರಲ್ಲಿ ನೀವು 50 ಮಾರ್ಕ್ಸ್ ತಗೊಂಡ್ರೆ ಎಲಿಜಿಬಲ್ ಸ್ನೇಹಿತರೆ. 50 ಮಾರ್ಕ್ಸ್ ತಗೊಂಡ್ರೆ ಎಲಿಜಿಬಲ್. ಸೊ ನೋಡಿ, ನೀವು 50 ಮಾರ್ಕ್ಸ್ ತಗೊಂಡ್ರೆ ಎಲಿಜಿಬಲ್ ಅಂದರೆ ಇಲ್ಲಿ ನೀವು 35 ಕ್ವಶನ್ ಅಟೆಂಡ್ ಮಾಡಿದ್ರೆ ನೀವು ಕ್ವಾಲಿಫೈಡ್ ಸ್ನೇಹಿತರೆ. ಡೋಂಟ್ ವರಿ. ಅಂದರೆ 100 ಪ್ರಶ್ನೆಗಳಲ್ಲಿ 35 ಪ್ರಶ್ನೆಗಳು ನಿಮ್ಮವು ಕರೆಕ್ಟ್ ಆಗಿದ್ರೆ, ಸರಿಯಾಗಿದ್ರೆ ನೀವು ಎಲಿಜಿಬಲ್ ಆಗಿರಂತಾನೆ ಅರ್ಥ. ನೆನಪಿರ್ಲಿ, 34 ಆದ್ರೂ ಕೂಡ ನೀವು ಎಲಿಜಿಬಲ್. 34 ಆದ್ರೂ ಕೂಡ ನೀವು ಎಲಿಜಿಬಲ್. ಈಗ ನೋಡ್ತಾ ಹೋಗೋಣ ಸ್ನೇಹಿತರೆ. ಎಲ್ಲರೂ ಅಟೆಂಡ್ ಆದವರು ಎಲಿಜಿಬಲ್ ಆಗ್ತಾರೆ, ಎಲ್ಲರೂ ಕೂಡ ಆಗ್ತಿರಂತ ನಾನು ಆಶಯಿಸುತ್ತಾ ಈಗ ಮುಂದುವರಿತೀನಿ ಸ್ನೇಹಿತರೆ. ಓಕೆ, ಸ್ಟಾರ್ಟ್ ಮಾಡೋಣ. ನೋಡಿ, ಫಸ್ಟ್ ಒಂದು ಕ್ವಶನ್ ಈ ರೀತಿ ಇದೆ. ನೋಡಿ, ಇಲ್ಲಿ ಈ ಕೆಳಗಿನ ಪದಗಳ ಗುಂಪುಗಳಲ್ಲಿ ಗುಂಪಿಗೆ ಸೇರದ ಪದಗಳ ಗುಂಪು ಯಾವುದು? ನಾನಿಲ್ಲಿ ಬೇಗ ಆನ್ಸರ್ ಮಾಡ್ತಾ ಹೋಗ್ತೀನಿ. ಯಾಕಂತಂದಾಗ ಇಲ್ಲಿ ಬಹಳಷ್ಟು ಸಮಯದ ಅಭಾವ ಇರುವುದರಿಂದ ಸ್ವಲ್ಪ ಅವಸರ ಮಾಡೋಣ. 100 ಕ್ವಶನ್ಸ್ ಇರುವುದರಿಂದ ಇದು 1 hour ಮೇಲೆ ಆಗೋ ಚಾನ್ಸಸ್ ಇದೆ. ಹಂಗಾಗಿ ಬೇಗ ಮಾಡ್ತಾ ಹೋಗ್ತಾನೆ ಸ್ನೇಹಿತರೆ. ಸೊ ನೋಡಿ, ಈ ಕ್ವಶನ್ ಪೇಪರ್ ಕೂಡ ಈ ಪ್ರೆಸೆಂಟ್ ನನ್ನ ಕೈಯಲ್ಲೇ ಇದೆ. ನಿಮ್ಗೆ ಕೂಡ ಡಿಸ್ಪ್ಲೇ ಆಗ್ತಾ ಇದೆ, ಸ್ಕ್ರೀನ್ ಮೇಲೆ ಬರ್ತಾ ಇದೆ. ನೋಡ್ತಾ ಹೋಗಿ. ನೀವು ಕ್ವಶನ್ ಪೇಪರ್ ಇಟ್ಕೊಂಡು ಅದಕ್ಕೆ ಮಾರ್ಕ್ ಮಾಡ್ಕೊಳ್ತಾ ಹೋಗಿ ಸ್ನೇಹಿತರೆ. ಓಕೆನಾ? ಈ ವಿಡಿಯೋ ನೋಡುವ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಓಕೆನಾ? ಓಕೆ ಸ್ನೇಹಿತರೆ, ಸ್ಟಾರ್ಟ್ ಮಾಡೋಣ. ನೋಡಿ, ಈ ಕೆಳಗೆ ಪದಗಳ ಗುಂಪುಗಳು, ಅಂದ್ರೆ ಇಲ್ಲಿ ಕೆಳಗೆ ಪದಗಳ ಗುಂಪುಗಳಲ್ಲಿ ಗುಂಪಿಗೆ ಸೇರದ ಪದಗಳ ಗುಂಪು ಯಾವುದು ಅಂತ ಕೇಳ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, ಜಮೀನು, ರೈತ ಇಲ್ಲಿ ಕೇಳಿದರೆ ಜಮೀನು, ರೈತ, ಕಾಗದ, ಅಸಲು. ಇವು ನೋಡ್ರಿ ಹಿಂದೂಸ್ತಾನಿ, ಅಂದ್ರೆ ಹಿಂದೂಸ್ತಾನಿ ಪದಗಳು ಇವು. ಓಕೆನಾ? ಹಿಂದೂಸ್ತಾನಿ ಪದಗಳು. ಅದೇ ರೀತಿಯಾಗಿ ಲಾಯರು, ಕಾಡು, ಫೀಸ್, ಅದೇ ರೀತಿಯಾಗಿ ಕಾಲೇಜ್, ಇವು ಇಂಗ್ಲಿಷ್. ಇವು ಇಂಗ್ಲಿಷ್ ಇಂದ ಬಂದಂತಹ ಪದಗಳು. ಅದೇ ರೀತಿಯಾಗಿ ಮುಂದೆ ಇನ್ನೊಂದು ನೋಡ್ರಿ, ಅಲಮಾರು, ಸಾಬಾನು, ಪಾದ್ರಿ, ಮೇಜು. ಇವು ನೋಡಿ ಸ್ನೇಹಿತರೆ ಪೋರ್ಚುಗೀಸ್ ಪದಗಳು. ಇವು ಪೋರ್ಚುಗೀಸ್ ಪದಗಳು ಅಂತ ನಾವು ಹೇಳ್ಬೋದು. ಅದೇ ರೀತಿಯಾಗಿ ಇನ್ನೊಂದಿದೆ ನೋಡಿ, ಕಾಣ್ತಾ ಇದೆ, ಅಜ್ಜ, ಹಕ್ಕಿ, ತಿಳಿ, ನಿದ್ದೆ. ಇವು ಕನ್ನಡ ಪದಗಳು. ಇಲ್ಲಿ ಕೆಳಗೆ ಗುಂಪಿಗೆ ಸೇರದ ಪದ ಅಂತ ಕೇಳಿದಾಗ ನಾವು ಉತ್ತರ 4, ಸರಿಯಾದಂಥ ಉತ್ತರ ನಾವು 4 ಅಂತ ಹಾಕಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ಸರಿಯಾದಂಥ ಉತ್ತರ 4. ನೆಕ್ಸ್ಟ್ ಕ್ವಶನ್ ನೋಡಿ. ಕುಲಾಲ ಚಕ್ರ ಎಂಬ ಪದದ ಅರ್ಥ ಕೇಳಿದರೆ, ಕುಲಾಲ ಚಕ್ರ ಎಂಬ ಪದದ ಅರ್ಥ ಏನಂತ ಕೇಳಿದರೆ ಇಲ್ಲಿ ಸರಿಯಾದಂಥ ಉತ್ತರ 1ನೇದು, ಮಡಿಕೆ ಮಾಡಲು ಕುಂಬಾರನ್ನು ಬಳಸುವ ಒಂದು ಸಾಧನ. ಮಡಿಕೆ ಮಾಡಲು ಕುಂಬಾರನ್ನು ಬಳಸುವಂತಹ ಒಂದು ಸಾಧನ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್, 3ನೇ ಕ್ವಶನ್ ಏನಿದೆ ನೋಡ್ರಿ. ಇಲ್ಲಿ ಹೊಂದಿಸಿ ಬರೀರಿ ಅಂತ ಕೇಳಿದ್ರೆ, ಇಲ್ಲಿ ಏನ್ ಕೇಳಿದ್ದಾರೆ ಅಂದ್ರೆ ಪಟ್ಟಿ 1 ಮತ್ತು 2nd ಅಂತ ಕೊಟ್ಟಿದ್ದಾರೆ. ಅಲ್ಲಿ ಏನಂತ ಕೊಟ್ಟಿದ್ದಾರೆ, ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ನೋಡ್ರಿ, ಕಾಮನ್ ಆಗಿ ಇಷ್ಟು ಈಜಿ ಇತ್ತು ಪೇಪರ್ ಅಂದ್ರೆ ಹೇಳ್ಬಾರ್ದದು. ಓಕೆನಾ? ಜೋಗದ ಸಿರಿ ಬೆಳಕನ್ನಲ್ಲಿ ಬರ್ದಿರದವಂತಾರೆ ಯಾರು ಅಂತಂದಾಗ, ಸೊ
ಜೋಗದ ಸಿರಿ ಬೆಳಕಿನಲ್ಲಿ ಬರೆದಿರುವಂತವರು KS ನಿಸಾರ್ ಅಹ್ಮದ್. KS ನಿಸಾರ್ ಅಹ್ಮದ್ ಇಲ್ಲಿದೆನಾ? ಒಂದು. ನೆಕ್ಸ್ಟ್, ಮೂಡಲ ಮನೆಯ ಮುತ್ತಿನ ನೀರು. ಮೂಡಲ ಮನೆ ನೋಡ್ರಿ, ಇದು ದ.ರಾ ಬೇಂದ್ರೆ ಸೀರಿಯಲ್ ಸಂತಿಗೆ, ಧಾರಾವಾಹಿ ಸಂತಿಗೆ ಇದೆ. ಆನಂದಮಯ ಜನ ನೋಡ್ರಿ, ಜಗ ಹೃದಯ ಕುವೆಂಪು. ಹಚ್ಚೇವು ಕನ್ನಡ ದೀಪ DS ಕರ್ಕಿ ಅವರು ಬರೆದಿರ್ತಕ್ಕಂಥದ್ದು. ಇಲ್ಲಿ ಸರಿಯಾದಂತ ಉತ್ತರ 4ರಲ್ಲಿ ಯಾವುದಪ್ಪ ಅಂತಂದಾಗ ಇಲ್ಲಿ ಸರಿಯಾದಂತ ಉತ್ತರ 3ನೇದು. ಸರಿಯಾದ ಉತ್ತರ 3ನೇದು ಸ್ನೇಹಿತರೆ. ನೆಕ್ಸ್ಟ್ ನೋಡಿ, KP ಪೂರ್ಣಚಂದ್ರ ತೇಜಸ್ವಿ ಅವರ ಕೃಷ್ಣೇಗೌಡರ ಆನೆ. ಕೃಷ್ಣೇಗೌಡರ ಆನೆ ಇದು ಎಂತದ್ದು ಅಂತ ಕೇಳಿದರೆ, ಸೊ ಇಲ್ಲಿ ಇದು ಕಾದಂಬರಿ ಅಲ್ಲ, ನೀಳುಗತ್ತೆ ಅಂತ ನಾವು ಹೇಳ್ಬೋದು. ನೀಳುಗತ್ತೆ ಅಂತ ಹೇಳ್ಬೋದು. ಇದು ನಾಟಕ ಅನಿಸುತ್ತೆ, ಆದ್ರೆ ನಾಟಕ ಕೂಡ ಅಲ್ಲ ಸ್ನೇಹಿತರೆ. ಸೊ ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ ಎಷ್ಟಿದೆ ಅಂದ್ರೆ 5. ಕ್ವಶನ್ ನಂಬರ್ 5 ಇದೆ ನೋಡಿ. ಏನಿದೆ ಕ್ವಶನ್ ನಂಬರ್ 5? ಕನ್ನಡದಲ್ಲಿ ನೋಡ್ರಿ, ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉದ್ದಂಡ ನೋಡ್ರಿ ಷಟ್ಪದಿ ಬಳಸಿದ ರಚನೆಯಾದ ಕೃತಿ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇವೆಲ್ಲ ಕೃತಿಗಳು ರಾಘವಾಂಕರಿವೆ. ಇವೆಲ್ಲ 4 ಕೊಟ್ಟಿದ್ದಾರೆ, ಅವು 4 ಕೃತಿಗಳು ರಾಘವಾಂಕ ಅವರು ಬರೆದಿರ್ತಕ್ಕಂಥದ್ದು. ಇಲ್ಲಿ ನೋಡ್ರಿ, ಉದ್ದಂಡ ಷಟ್ಪದಿ ಯಾವ್ದಪ್ಪ ಅಂದ್ರೆ ವೀರೇಶ ಚರಿತೆ. ಸರಿಯಾದಂತ ಉತ್ತರ 4 ಸ್ನೇಹಿತರೆ. ವೀರೇಶ ಚರಿತೆ ಸರಿಯಾದಂತ ಉತ್ತರ 4. ನೆಕ್ಸ್ಟ್ ನೋಡಿ, 6ನೇ ಕ್ವಶನ್ ಏನಿದೆ, ಕೆಳಗೆ ಪಟ್ಟಿ ಪದಗಳನ್ನು ಬರೆಯಿರಿ ಅಂತ ಕೇಳಿದರೆ. ಸೊ ಇದು ಕೂಡ ಈಜಿ ಇದೆ ನೋಡಿ. ಹೆಂಗಿದೆ ಅಂದ್ರೆ ಕ್ವಶನ್, ಆಸ್ತಿ ಅಂದ್ರೆ ಇಲ್ಲಿ ಶ್ರದ್ಧೆ ಅಂತ ಅರ್ಥ. ಆಸ್ತಿ ಅಂದ್ರೆ ಒಂದು ಶ್ರದ್ಧೆ ಅಂತ ಅರ್ಥ. ಉತ್ಕರ್ಷ ಅಂತಂದ್ರೆ ಇದು ಏಳಿಗೆ ಅಂತ ಅರ್ಥ. ಅಗ್ರಣಿ ಅಂತಂದ್ರೆ ಇದು ಮುಂದಾಳು ಅಂದ್ರೆ ಮುಂದೆ ನಾಯಕ ಅಂತ ಅರ್ಥ ನೋಡಿ. ವಿಶ್ವದಿ ಅಂತಂದ್ರೆ ಬತ್ತಳಿಕೆ. ಇಲ್ಲಿ ಸರಿಯಾದಂತ ಉತ್ತರ ಇಷ್ಟ ಸ್ನೇಹಿತರೆ. ಇಲ್ಲಿ ನೋಡಿ, ಇವು 4ರಲ್ಲಿ ಬರುವಂತ ಉತ್ತರ ಯಾವುದಪ್ಪ ಅಂದ್ರೆ ನಿಮ್ಗೆ ತಿಳಿದಿರುವ ಹಾಗೆ ಇಲ್ಲಿ 3ನೇದು ಸರಿಯಾದಂತ ಉತ್ತರ 3. ನೆಕ್ಸ್ಟ್ ಕ್ವಶನ್ ನೋಡಿ, ಇಲ್ಲಿ ಒಂದು ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ, ಅವುಗಳ ಅರ್ಥ ಬರೆಯಿರಿ ಅಂತ ಕೇಳಿದ್ದಾರೆ. ಉಡಾಯಿಸು ಅಂತಂದ್ರೆ ಇಲ್ಲಿ ತಗ್ಗಿಸು. ಉಡಾಯಿಸು ಮೀನ್ಸ್ ತಗ್ಗಿಸು ಅಂತ ಅರ್ಥ. ಕಸಾಯಿ ಅಂತಂದ್ರೆ ಕಟುಕ ಅಂತ ಅರ್ಥ ಸ್ನೇಹಿತರೆ. ಅದಕ್ಕೆ ಕಳಬ ಅಂದ್ರೆ ಆನೆಯ ಮರಿ ಅಂತ ಅರ್ಥ. ಕಪೋತ ಅಂತಂದ್ರೆ ಪಾರಿವಾಳ ಅಂತ ಅರ್ಥ. ಇಲ್ಲಿ ಸರಿಯಾದಂತ ಉತ್ತರ 4 ಸ್ನೇಹಿತರೆ. ಸರಿಯಾದಂತ ಉತ್ತರ ಯಾವುದಂದ್ರೆ 4ನೇದು ಸರಿಯಾದಂತಹ ಉತ್ತರ ಆಗಿದೆ ಸ್ನೇಹಿತರೆ. 4ನೇದು ಸರಿಯಾದಂತ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡಿ, 8ನೇ ಕ್ವಶನ್, ವಿರುದ್ಧ ಪದವಲ್ಲದ್ದು ಅಂತ ಕೇಳಿದ್ದಾರೆ. ಕೆಲವೊಬ್ರು ವಿರುದ್ಧ ಪದ ಅಂತಂದ್ರೆ ತಕ್ಷಣ ಹೋಗಿ ಹಾಕಿ ಬಂದ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಕನ್ಫ್ಯೂಸ್ ಆಗೋದ್ ಬೇಡ. ವಿರುದ್ಧ ಪದವಲ್ಲದ್ದು ಯಾವುದು ಅಂತ ಕೇಳಿದಾಗ ಇಲ್ಲಿ ಸರಿಯಾದಂತ ನೋಡ್ರಿ, ಕ್ಷಯ ವೃದ್ಧಿ, ಮತ್ತೆ ವ್ಯಷ್ಟಿ ಸಮಷ್ಟಿ, ಶಾಖ ಶೀತ ವಿರುದ್ಧ ಪದಗಳು. ಅಂದ್ರೆ ಸಂಧ್ಯಾ ಸಂಜೆ ಇವು ನೋಡಿ ಏನಪ್ಪಾ ಅಂತಂದಾಗ ತಸ್ತವ ತದ್ಭವಗಳು. ಇವು 2 ಒಂದೇ ಉತ್ತರ ಕೊಡ್ತವೆ. ಸರಿಯಾದಂತ ಉತ್ತರ 4. ಸರಿಯಾದಂತ ಉತ್ತರ 4 ಸ್ನೇಹಿತರೆ. ನೆಕ್ಸ್ಟ್ 9ನೇ ಕ್ವಶನ್ ಈ ರೀತಿ ಇದೆ ನೋಡ್ರಿ, ತಸ್ತಮ ತದ್ಭವ ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ. ತಸ್ತಮ ತದ್ಭವ ಕೂಡ ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ. ಇಲ್ಲಿ ನೋಡಿ, ಕಾವ್ಯ ಅನ್ನೋದು ಕಬ್ಬ ಆಗುತ್ತಾ, ಗೋಷ್ಠಿ ಅನ್ನೋದು ಗುಟ್ಟೆ ಆಗುತ್ತೆ. ಅದೇ ರೀತಿಯಾಗಿ ಚಿತ್ರಿಕಾ ಅನ್ನೋದು ಏನಾಗುತ್ತಪ್ಪ ಅಂತಂದಾಗ ಸತ್ತಿಗೆ ಆಗುತ್ತಾ. ತಟ ಅನ್ನೋದು ಏನಾಗುತ್ತೆ, ದಡ ಆಗುತ್ತಾ. ಇಲ್ಲಿ ಸರಿಯಾದಂತ ಉತ್ತರ 2ನೇದು ಸ್ನೇಹಿತರೆ. ಸರಿಯಾದಂತ ಉತ್ತರ ಯಾವ್ದಂದ್ರೆ 2ನೇದು. ಓಕೆನಾ, ಮಾರ್ಕ್ ಮಾಡ್ಕೊಳ್ರಿ ನೀವು ಕೂಡ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಮನೆಯ ತನಕ ಇಲ್ಲಿ ತನಕ ಅಂತ ಇದೆ. ಇಲ್ಲಿ ಎನ್ನುವುದು ಏನಂತ ಕೇಳಿದರೆ ತದ್ದಿತಾಂತ ವ್ಯಯ ಸರಿಯಾದಂತಹ ಉತ್ತರ. ತದ್ದಿತಾಂತ ವ್ಯಯ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕೃದಂತ ಭಾವನಾಮಕ್ಕೆ ಉದಾಹರಣೆ. ಈಗ ಇವು ಎಲ್ಲ ಏನಾಗುತ್ತವಂದ್ರೆ ಇಲ್ಲಿ ಕೃದಂತ ಭಾವನಾಮ ಅಂತ ಕೇಳಿದರೆ
ಭಾವನಾಮ. ಕೃದಾಂತ ಕೇಳಿದರೆ ನೆನಪಿರ್ಲಿ ನೋಟ ಮತ್ತೆ ಹಿರಿತನ ಅಂತ ಕೆಲವರು ಹೇಳ್ತಿದ್ದಾರೆ, ಈ ಕೆಲವರು ಹಾಕಿ ಕೂಡ ಬಂದಿದ್ದಾರೆ, ಅದು ಅಲ್ಲ. ನೋಟ ಇದು ಸರಿಯಾದಂತ ಉತ್ತರ. ನೆಕ್ಸ್ಟ್ ನೋಡ್ರಿ 12. ಮುಂದಿನ ವಾಕ್ಯವನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅರ್ಥಪೂರ್ಣ ವಾಕ್ಯ ರಚನೆ ಮಾಡಿ ಅಂತ. ಇದು ಒಬ್ಬ ಯಾರು ಹೇಳ್ತಾರೆ ಅಂದ್ರೆ ಸುಭಾಷ್ ಚಂದ್ರ ಬೋಸ್ ಅವರು ಹೇಳಿರ್ತಕ್ಕಂಥ ಮಾತಿದು. ಏನಿದು ಮಾತು ಅಂತಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಸೀರಿಯಲ್ ಆಗಿ ಬರೀಬೇಕು. ಇಲ್ಲಿ ನನಗೆ ಬಿಸಿ ರಕ್ತದ ಫಸ್ಟ್ ಒನ್, ನನಗೆ ಬಿಸಿ ರಕ್ತದ 100 ಯುವಕರನ್ನು ಕೊಡಿ. ಎರಡನೇದಿದು 100 ಯುವಕರನ್ನು ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ತಂದು ಕೊಡುತ್ತೇನೆ. ನೋಡ್ರಿ ಇದಕ್ಕೆ ಸೀರಿಯಲ್ ಯಾವುದಿದೆ ಅದನ್ನ ಹಾಕ್ಬೇಕಾಗತ್ತೆ ಸ್ನೇಹಿತರೆ. ಇಲ್ಲಿ ಸರಿಯಾದಂತ ಉತ್ತರ 2. ಸರಿಯಾದಂತ ಉತ್ತರ 2. ಎಷ್ಟನೇದು? ಸರಿಯಾದಂತ ಉತ್ತರ 2 ಸ್ನೇಹಿತರೆ. ನೆಕ್ಸ್ಟ್ ನೋಡ್ರಿ ಓಕೆ, 12ನೇದು ಸರಿಯಾದ ಉತ್ತರ 2. ನೆಕ್ಸ್ಟ್ 13. ಪಾಲಿಗೆ ಬಂದದ್ದು ಪಂಚಾಮೃತ. ಈ ವಾಕ್ಯ ಸೂಚಿಸುವ ಭಾವ ಇದೆ ಅಂದ್ರೆ ಇದರ ಅರ್ಥ ಏನು ಅಂತ ಕೇಳ್ತಿದ್ರೆ ಡೈರೆಕ್ಟ್ ಹೇಳ್ಬಿಡೋಣ. ಇಲ್ಲಿ ದೊರೆತಿದ್ದರಲ್ಲಿಯೇ ಸಂತೃಪ್ತರಾಗಬೇಕು ಅಂದ್ರೆ ನಮಗೆ ಸಿಕ್ಕದರಲ್ಲೇ ನಾವು ತೃಪ್ತಿ ಪಡಬೇಕು ಅಂತ ಅರ್ಥ. ಅದು ಮೂರನೇದು. ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ 14 ಏನಿದೆ? ತಾವು ಕಡಿಮೆ ಮಾತನಾಡು. ನೋಡಿ ಇಲ್ಲಿ ಒಂದು ಸೆಕೆಂಡು. ತಾವು ಕಡಿಮೆ ಮಾತನಾಡಿದ್ದೀರಿ ಏನಿದೆ ಕ್ವಶನ್? ಈ ವಾಕ್ಯದಲ್ಲಿ ಗೆರೆ ಎಳೆದಿರುವ ಪದದ ಮುಂದೆ ಯಾವ ಲೇಖನ ಚಿಹ್ನೆ ಬರಬೇಕು ಅಂತ ಕೇಳ್ತಿದ್ದಾರೆ. ಇಲ್ಲಿ ನೋಡಿ ಸ್ನೇಹಿತರೆ ಸರಿಯಾದಂತ ಉತ್ತರ 2. ಅಲ್ಪ. ನೋಡ್ರಿ ಅಲ್ಪ ವಿರಾಮ ಮತ್ತು ಪೂರ್ಣ ವಿರಾಮ, ಅಲ್ಪ ವಿರಾಮ ಮತ್ತು ಪೂರ್ಣ ವಿರಾಮ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅದು ಈಜಿ ಇದೆ. ಕನ್ನಡದಲ್ಲಿ ಅವರು ಸಂಖ್ಯೆಗಳು ಕೊಟ್ಟಿದ್ದಾರೆ, ಅವನು ಇಂಗ್ಲಿಷ್ನಲ್ಲಿ ಬರೆಯೋದು. ಕನ್ನಡದಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆ ಇಂಗ್ಲಿಷ್ನಲ್ಲಿ ಬರೆಯೋದು. ಸರಿಯಾದಂತ ಉತ್ತರ 2. ಸರಿಯಾದಂತ ಉತ್ತರ ಯಾವುದಂದ್ರೆ 2. ನೆಕ್ಸ್ಟ್ ನೋಡ್ರಿ ಕ್ವಶನ್ ಕೇಳಿದರೆ ತ ತ ದ ದನ್ನ ಈ ಅಕ್ಷರ ಸಾಲಿಗೆ ಹೊಂದಿಕೆಯಾಗುವಂತಹ ಯಾವುವು ಅಂದ್ರೆ ಅಕ್ಷರಗಳು ಯಾವುವು ಅಂತ ಕೇಳಿದ್ರೆ ಕಂಠದಿಂದ ಉತ್ಪತ್ತಿಯಾಗುವಂತಹವು ಅಂತ ಹೇಳಿದ್ರೆ ಇಲ್ಲಿ ಸರಿಯಾದಂತ ಉತ್ತರ 3. ಸರಿಯಾದಂತ ಉತ್ತರ 3. ಇಲ್ಲಿ ಸರಿಯಾದ ಉತ್ತರ 3. ಕಂಠದಿಂದ ಉತ್ಪತ್ತಿ ಆಗ್ಬೇಕು ಅವು ಅಂತ ಸರಿಯಾದಂತ ಉತ್ತರ 3. ನೆಕ್ಸ್ಟ್ ನೋಡ್ರಿ 17 ಕ್ವಶನ್. ಈ ಮುಂದಿನ ವಾಕ್ಯದಲ್ಲಿ ಸರಿಯಾದ ಲೇಖನ ಚಿಹ್ನೆ ಬಳಕೆಯಾಗಿರುವುದನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಸರಿಯಾದ ಲೇಖನ ಚಿಹ್ನೆ ಗುರುತಿಸಿ ಅಂತ ಕೇಳಿದರೆ ಇಲ್ಲಿ ಸರಿಯಾದಂತ ಉತ್ತರ 2 ಸ್ನೇಹಿತರೆ. ನೇರವಾಗಿ ಹೋಗ್ಬಿಡೋಣ. ಸರಿಯಾದಂಥದ್ದು 2. ಕ್ವಶನ್ ನಂಬರು ಎಷ್ಟರಲ್ಲಿ? 13ನೇದು. ಸರಿಯಾದಂಥದ್ದು 2. ಓಕೆನಾ? ನೆಕ್ಸ್ಟ್ ನೆಕ್ಸ್ಟ್ ಏನಿದೆ ನೋಡಿ, ಯೋಚಿಸಿ ಕಷ್ಟಪಟ್ಟು ಎಲ್ಲವೂ ಸಾಧ್ಯ ಅಂತ ಹೇಳಿದರೆ. ಒಂದು ಸೆಕೆಂಡು, ಯಾಕಂದ್ರೆ ಇಲ್ಲಿ ಪ್ರತಿಯೊಂದನ್ನು ನಾವು ಅಬ್ಸರ್ವ್ ಮಾಡ್ಬೇಕಾಗುತ್ತೆ, ನೋಡ್ಬೇಕಾಗುತ್ತೆ. ಯಾಕಂತಂದಾಗ ಇದು ಸುಮ್ಮನೆ ಹೇಳಕ್ ಬರಲ್ಲ, ಪ್ರತಿಯೊಂದು ನಾವು ರೆಡಿ ಮಾಡಿಬಿಟ್ಟು ನಿಮ್ಮ ಮುಂದೆ ತರ್ತಾ ಇದೀವಿ. ಓಕೆನಾ? ನೆಕ್ಸ್ಟ್ ಕ್ವಶನ್ ಏನ್ ರೀತಿಯಾಗಿದೆ ನೋಡಿ, ಯೋಚಿಸಿ ಕಷ್ಟಪಟ್ಟು ಎಲ್ಲವೂ ರಚನಾತ್ಮಕವಾಗಿ ದುಡಿದರೆ ಸಾಧ್ಯವಾಗುತ್ತದೆ ಖಂಡಿತ. ಇಲ್ಲಿ ವೇರಿಯೇಷನ್ ಇಂದ ಮುಂದೆ ಇದೆ, ಅದನ್ನ ನಾವು ಸರಿಯಾದ ಕ್ರಮದಲ್ಲಿ ಬರಿಬೇಕಾಗುತ್ತೆ. ಇಲ್ಲಿ ನೋಡ್ರಿ ಫಸ್ಟ್ ಅನ್ನು ಕಷ್ಟಪಟ್ಟು ರಚನಾತ್ಮಕವಾಗಿ ಯೋಚಿಸಿ 3. ಯೋಚಿಸಿ ಏನಪ್ಪಾ ಅಂತಂದ್ರೆ ದುಡಿದರೆ 4. ದುಡಿದರೆ ನೋಡ್ರಿ ಒಂದು ಸೆಕೆಂಡು, ಖಂಡಿತ ಎಲ್ಲವೂ ಸಾಧ್ಯ. ಈ ಸೀರಿಯಲ್ ಪ್ರಕಾರ ನಾವು ಇಲ್ಲಿ ಜೋಡಿಸ್ತಾ ಹೋಗ್ಬೇಕು. ಇಲ್ಲಿ ಯಾವ್ದಂದ್ರೆ ಸರಿಯಾದಂತ ಉತ್ತರ ಆ ಪ್ರಕಾರ ಹೋದಾಗ ಉತ್ತರ 4 ಸರಿ. ಸರಿಯಾದಂತ ಉತ್ತರ 4. ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವಶನ್ ನೋಡಿ 19ನೇ ಕ್ವಶನ್.
ಪದ ಮತ್ತು ಅವುಗಳ ಅರ್ಥ ಬರೆಯಿರಿ ಅಂತ ಕೇಳಿದರೆ ವೈ ಅಂದರೆ ಇಲ್ಲಿ ಸಾಗಿಸು ಅಂತ ಅರ್ಥ. ವೈ ಅಂದ್ರೆ ಸಾಗಿಸು ಅಂತ ಅರ್ಥ. ಒಕ್ಕಲಿಕ್ಕು ಅಂದ್ರೆ ಕೊಲ್ಲು ಅಂತ ಅರ್ಥ. ಅದೇ ರೀತಿ ವಶೆ ಎಂದರೆ ಇಲ್ಲಿ ಪ್ರೀತಿಯೇ ಅಂತ ಅರ್ಥ. ಓವು ಅಂದರೆ ಸಂರಕ್ಷೆ. ಇವೆಲ್ಲ 10th ಬುಕ್ಕದಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳು ಸ್ನೇಹಿತರೆ. 10th ಬುಕ್ಕದಲ್ಲೇ ಇರುವಂತಹ ಪ್ರಶ್ನೆಗಳು, ಬೇರೆ ಎಲ್ಲಿ ಕ್ವಶನ್ ರೈಸ್ ಆಗಿಲ್ಲ. 10th ಅಲ್ಲೇ ಇರುವಂತಹ ಪುಸ್ತಕದಿಂದ ಆಯ್ಕೆ ಮಾಡಿರ್ತಕ್ಕಂಥದ್ದು. ಸರಿಯಾದ ಉತ್ತರ 4. ಇಲ್ಲಿ ಸರಿಯಾದಂತ ಉತ್ತರ 4. ನೆಕ್ಸ್ಟ್ ಕ್ವಶನ್ ನೋಡಿ. ಅನ್ವರ್ಥಕ ನಾಮ ಗುಣ. ಇಲ್ಲಿ ಪಟ್ಟಿ 1 ಮತ್ತು ಪಟ್ಟಿ 2 ಮ್ಯಾಚ್ ದ ಫಾಲೋಯಿಂಗ್ ಕೇಳಿದರೆ ಇಲ್ಲಿ ಅನ್ವರ್ಥಕ ನಾಮ ಯಾವುದಂದ್ರೆ ವ್ಯಾಪಾರಿ. ಅಂದ್ರೆ ಒಬ್ಬ ವ್ಯಕ್ತಿಗೆ ಹೆಸರೇ ಬೇರೆ ಇರುತ್ತೆ, ಅವನು ನಡೆಯುವಂತಹ ವ್ಯಾಪಾರ ಮಾಡುವಂತದ್ರ ಮೇಲೆ ಇರುತ್ತೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ಕುಂಟ ಇದ್ದಾನೆ ಅಂದ್ರೆ ಇದೇ ಕುಂಟ ಅನ್ನೋದು, ಅವನ ಹೆಸರು ರಮೇಶ ಏನೇ XYZ ಇರಲಿ. ಅದೇ ರೀತಿ ಕುರುಡ ಇದ್ದಾನೆ, ಅವನ ಹೆಸರೇ ಬೇರೆ ಇರುತ್ತೆ, ಕುರುಡ ಇಲ್ವಾ ಅಂತ. ಅದು ಅನ್ವರ್ಥಕ ನಾಮ. ಶಿಕ್ಷಕ ಎಂಬ ಟೀಚರ್ ಇದ್ದಾನೆ ಅಂದ್ರೆ ಶಿಕ್ಷಕ. ಗುಣವಾಚಕ ಅಂದ್ರೆ ಅಲ್ಲಿರ್ತಕ್ಕಂಥ ವಸ್ತುವಿನ ಬಗ್ಗೆ ವಿಶೇಷವಾಗಿ ಹೇಳೋದನ್ನ ನಾವು ಗುಣವಾಚಕ ಅಂತೀವಿ, ಅದು ಹೊಸ ಬಟ್ಟೆ. ಪ್ರಕಾರವಾಚಕ ಅಂತಂದ ಅಂಥದ್ದು ಇಂಥದ್ದು ಅಂತೀವಲ್ಲ, ಅದು ಪ್ರಕಾರವಾಚಕ. ಕೃದಂತ ಭಾವನಾಮ ಅಂದ್ರೆ ಇದು ನೋಟ. ಈಗ ಬಂತು ನೋಡ್ರಿ ನಮ್ಗೆ ಕೃದಂತ ಭಾವನಾಮ. ಫಸ್ಟ್ ಕೇಳಿದ್ರು, ಫಸ್ಟ್ ಕ್ವಶನ್ ಕೇಳಿದ್ರಲ್ಲ, ಅದು ಇಲ್ಲಿ ನೋಟ ಸರಿಯಾದಂತ ಉತ್ತರ. ಇಲ್ಲಿ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದಾಗ 3ನೇದು. ಸರಿಯಾದಂತ ಉತ್ತರ 3ನೇದು ಸ್ನೇಹಿತರೆ. ಓಕೆನಾ. ನೆಕ್ಸ್ಟ್ 21 ಕ್ವಶನ್ ನಂಬರ್ 21 ಹೀಗಿದೆ ನೋಡಿ. ಇಲ್ಲಿ ನೇರವಾಗಿ ಆನ್ಸರ್ ಹೇಳ್ತಾ ಹೋಗ್ಬಿಡ್ತೀನಿ ಸ್ನೇಹಿತರೆ. ಈ 21 ಆನ್ಸರು ಯಾವ್ದಪ್ಪ ಅಂತಂದಾಗ 2ನೇದು ಸರಿಯಾದಂತ ಉತ್ತರ. ಇಲ್ಲಿ 2ನೇದು ಸರಿಯಾದ ಉತ್ತರ. ಇಲ್ಲಿ ನೋಡೋಣ. ಸಾರಿ, ಇಲ್ಲಿ ಸರಿಯಾದಂತ ಉತ್ತರ 2. ನೆಕ್ಸ್ಟ್ ನೋಡ್ರಿ, ಅದೇ ರೀತಿಯಾಗಿ ಕ್ವಶನ್ ನಂಬರ್ 22. ಏನಿದೆ 22 ಅಲ್ಲಿ? ಗಳು ಪ್ರತ್ಯಯವು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗಗಳಲ್ಲಿ ಕೆಲವು ಕಡೆ ಬರುತ್ತದೆ ಅಂತ ಕೇಳಿದರೆ ಇಲ್ಲಿ ಸರಿಯಾದಂತ ಉತ್ತರ ನೋಡಿ 2ನೇದು ಸರಿಯಾದಂತ ಉತ್ತರ. ಹೌದು, 2ನೇದು ತಪ್ಪು. ಹೇಳಿಕೆ 2 ಮಾತ್ರ ತಪ್ಪಿದೆ. ಫಸ್ಟ್ 1 ಹೇಳಿಕೆ ಕರೆಕ್ಟ್ ಆಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 23 ಏನಿದೆ ನೋಡಿ. 23 ಏನಿದೆ? ಸಕಲೈಶ್ವರ್ಯ. ಸಕಲೈಶ್ವರ್ಯ, ಸಕಲ ಪ್ಲಸ್ ಐಶ್ವರ್ಯ. ನೋಡಿ ಇದು ಯಾವ ಸಂಧಿಗೆ ಉದಾಹರಣೆ? ಸಕಲ ಪ್ಲಸ್ ಐಶ್ವರ್ಯ. ಸಕಲೈಶ್ವರ್ಯ ಇದು ವೃದ್ಧಿ ಸಂಧಿ. ಸರಿಯಾದ ಉತ್ತರ ವೃದ್ಧಿ ಸಂಧಿ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡ್ರಿ, ಇಲ್ಲಿ ನೆಕ್ಸ್ಟ್ ಕ್ವಶನ್ 24 ಕ್ವಶನ್ ಏನಿದೆ 24 ಅಲ್ಲಿ? ಓಕೆ, ಕ್ವಶನ್ ನಂಬರ್ 24. ಕೆಳಗಿನವುಗಳಲ್ಲಿ ಅನ್ಯ ಪುರುಷ ನಾಮವಾಚಕ ಪ್ರತ್ಯಯ ಅಲ್ಲದಿರುವ ಪದ ಯಾವುದು? ಅನ್ಯ ಅಂದ್ರೆ ಪ್ರಥಮ ಪುರುಷ ಅಲ್ಲದೆ ಇರುವುದು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಸರಿಯಾದಂತ ಉತ್ತರ ಯಾವುದು ಅಂದ್ರೆ ನೀನು. ಇಲ್ಲಿ ಸರಿಯಾದಂತ ಉತ್ತರ ನೀನು. ನೆಕ್ಸ್ಟ್ ನೋಡ್ರಿ, ಕ್ವಶನ್ ನಂಬರ್ 25. ಮುಂದಿನವುಗಳಲ್ಲಿ ಯಾವುದು ಸಂಭವನಾರ್ಥಕ ಕ್ರಿಯೆವಾಗಿ ಪದವಾಗಿದೆ ಅಂತ ಕೇಳಿದರೆ ಸಂಭವನಾರ್ಥಕ ಅಂತಂದಾಗ ಬಂದಾನು. ಸರಿಯಾದಂತ ಉತ್ತರ ಬಂದಾನು. 4ನೇದು ಸರಿಯಾದಂತಹ ಉತ್ತರ. ನೆಕ್ಸ್ಟ್ ನೋಡ್ರಿ, ಕ್ವಶನ್ ನಂಬರ್ 26. ಅಪಧರ್ಮ. ಅಪಧರ್ಮ ಸರಿಯಾದಂತ ಯಾವುದು? ಇದರಲ್ಲಿ ಸರಿಯಾದದ್ದು ಯಾವುದು ಅಂತ ಕೇಳಿದ್ರೆ ಸರಿಯಾದಂತ ಉತ್ತರ ಅಪತ್ ಪ್ಲಸ್ ಧರ್ಮ. ಅಪತ್ ಪ್ಲಸ್ ಧರ್ಮ, ಅಪಧರ್ಮ. ಇದು ಸರಿಯಾದಂತ ಉತ್ತರ 1ನೇದು. ನೆಕ್ಸ್ಟ್ ನೋಡಿ 27. ಪಯಶಯನ ಪದ ಬಿಡಿಸಿ ಬರೆಯಿರಿ. ಬರೆದಾಗ ಏನಾಗುತ್ತ? ಪಯಸ್ ಪ್ಲಸ್, ನೋಡ್ರಿ ಇದು ಯಾವ್ದಂದ್ರೆ ಪಯಸ್ ಪ್ಲಸ್ ಶಯನ. 2ನೇದು ಪಯಸ್ ಪ್ಲಸ್ ಶಯನ, ಪಯಸ್ಸಯನ. ಇವೆಲ್ಲ 10th ಬುಕ್ಕದಲ್ಲಿ ಇದೆ ನೋಡ್ರಿ. ಕ್ವಶನ್ ನಂಬರ್ 27ಕ್ಕೆ ಸರಿಯಾದ ಉತ್ತರ 2. ನೋಡಿ ಸ್ನೇಹಿತರೆ, ಮತ್ತೊಮ್ಮೆ ಯಾರೆಲ್ಲ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ,
ನಾವು ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪ್ತವೆ. ಓಕೆನಾ? ಓಕೆ, ನೆಕ್ಸ್ಟ್ ಕಂಟಿನ್ಯೂ ನೋಡ್ರಿ. ಉಡಾಯಿಸು ಪದವು ಧಾತುವಿನ ಯಾವ ರೂಪವಾಗಿದೆ? ನಾವು ಕೊಡುವಂತ ಎಲ್ಲವೂ ಪ್ರತಿಯೊಂದು ಕ್ಲಾರಿಟಿ ಇತ್ತಂದ್ರೆ ನೀವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ. ನಾವು ಕೊಡು ಪ್ರತಿಯೊಂದು ಅಥೆಂಟಿಕ್ ಮಾಹಿತಿನೇ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಗ್ರೂಪಲ್ಲಿ ಆಗಿರ್ಬೋದು, ಪ್ರತಿಯೊಂದರಲ್ಲಿ ಕೂಡ ನಾವು ನೋಡ್ತಾ ಇದೀವಿ. ನಿಮಗೆ ಅವಶ್ಯಕತೆ ಇದ್ರೆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಿ, ಅಲ್ಲಿ ಕೂಡ ನಿಮಗೆ ಮಾಹಿತಿ ಸಿಗ್ತಾ ಹೋಗ್ತದೆ. ಅಲ್ಲಿ ಕೂಡ ನಿಮಗೆ ಮಾಹಿತಿ ಸಿಗ್ತಾನೆ ಹೋಗ್ತಾ ಇದೆ ಸ್ನೇಹಿತರೆ. ಒಂದ್ ಸೆಕೆಂಡ್. ಓಕೆ, ನೆಕ್ಸ್ಟ್ ನೋಡಿ, ಕ್ವಶನ್ ಹೀಗಿದೆ. ಧಾತುವಿನ ಯಾವ ರೂಪವಾಗಿದೆ ಅಂತ ಕೇಳ್ತಾ ಇದ್ದಾರೆ. ಉಡಾಯಿಸು ಅಂತ ಬಂದಿದೆ. ಉಡಾಯಿಸು ಇದೆಲ್ಲ ಇಸು ಅಂತ ಬಂದಿದೆ. ಸಾಧಿತ ಧಾತು ಅಂತ. ಇಲ್ಲಿ ಎರಡಕ್ಕ ನಾವು ಆನ್ಸರ್ ಎರಡು ಸಕರ್ಮಕ ಧಾತು ಅಂತಲೂ ಕೂಡ ಅನ್ಬೇಕಾಗುತ್ತೆ. ಬಟ್ ಇಲ್ಲಿ 90% ಇಲ್ಲಿ ಸಾಧಿತ ಧಾತು ಆಗುತ್ತೆ. ಆದ್ರೆ ನೋಡೋಣ ಆನ್ಸರ್ ಯಾವುದು ಕೊಡ್ತಾರೆ ಕೀ ಆನ್ಸರ್ ಅನ್ನೋದು. ಇಲ್ಲಿ ಫಸ್ಟ್ ಒನ್ನೇ ಸರಿಯಾದಂತಹ ಉತ್ತರ ಆಗಿದೆ. ನೆಕ್ಸ್ಟ್ 29. ಮೊದಲೆರಡು ಪದಗಳಿಗೆ ಸಂಬಂಧವಿರುವಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ರೂಪವನ್ನು ಬರೆಯಿರಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಒಂದನೇದಾಗುತ್ತೆ. ನೋಡೋಣ ನೋಡ್ರಿ, ಉಜ್ಜಾವಣೆ ಅಂದ್ರೆ ಉದ್ಘೋಷಣೆ, ಉಗ್ಗಡಣೆ, ಉಜ್ಜಾವಣೆ ಇವು ಎರಡೂ ಆಗೋ ಚಾನ್ಸಸ್ ಇದೆ. ಆದ್ರೆ 90% ಒಂದನೇದೇ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಬಂತು. ಫಸ್ಟ್ ಕ್ವಶನ್ ನಾವು ನೋಡಿದೀವಿ ಆಲ್ರೆಡಿ. ಸಾಬೂನು, ಪಾದ್ರಿ, ಮೇಜು ಈ ಪದಗಳು ಯಾವ ಭಾಷೆಯಿಂದ ಬಂದು ಕನ್ನಡದಲ್ಲಿ ಬಳಕೆಯಾಗುತ್ತಿವೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಆಲ್ರೆಡಿ ಹೇಳಿದೀವಿ, ಪೋರ್ಚುಗೀಸ್ ಪದ. ಆಲ್ರೆಡಿ ಕ್ವಶನ್ ಡಿಸ್ಕಸ್ ಆಯ್ತು ಮ್ಯಾಥ್ಸ್ ಆಫ್ ಅದ್ರ ಫಸ್ಟ್ ಯಾವುದು ಬಿಡಿ ಅಲ್ಲ ಪದ ಫಸ್ಟ್ ಕ್ವಶನ್ ನೋಡಿದೀವಿ. ಇಲ್ಲಿ ಪೋರ್ಚುಗೀಸ್. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡಿ. ರಾಮನು ಹಳೆಯ ಮನೆಯಲ್ಲಿ ವಾಸಿಸುತ್ತಾನೆ. ನೋಡಿ, ಇಲ್ಲಿ ಗೆರೆ ಎಳೆದ ಪದವು ಯಾವ ವಿಧದ ನಾಮಪದವಾಗಿದೆ? ನೋಡಿ, ಇದು ಏನಪ್ಪಾ ಅಂತಂದಾಗ ಗುಣವಾಚಕ. ಹಳೆಯ, ಹೊಸ ಇಂಥವೆಲ್ಲ ನಾವು ಗುಣವಾಚಕ ಅಂತ ಕರಿತೀವಿ. ಸರಿಯಾದಂತ ಉತ್ತರ 4 ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 32 ಏನಿದೆ 32 ಅಲ್ಲಿ ನೋಡ್ರಿ, ಅಚ್ಚಗನ್ನಡದಲ್ಲಿ ವಿಸರ್ಗವಿರುವ ಪದಗಳಿಲ್ಲ. ವಿಸರ್ಗವಿರುವ ಪದಗಳಿಲ್ಲ ನೋಡ್ರಿ. ಅವರು ಹೇಳಿಕೆ ಕೊಟ್ಟಾರೆ. ಸಮರ್ಥನೆ, ಬೇರೆ ಭಾಷೆಗಳಿಗಿಂತ ಅನ್ಯ ದೇಶ ಸ್ವೀಕರಿಸಿದ ಪದಗಳ ವಿಸರ್ಗದ ಬಳಕೆ ಇದೆ. ಹೇಳಿಕೆ ಸರಿ, ಸಮರ್ಥನೆಯೂ ಸರಿ. ಎರಡು ಸರಿಯಾದಂತ ಉತ್ತರ ಒಂದನೇದು ಇಲ್ಲಿ ಸರಿಯಾದಂತ ಉತ್ತರ ಆಗಿದೆ. ನೋಡ್ರಿ, ಇನ್ನೊಂದಿದೆ. ಮಾರಿಗೌತಣವಾಯಿತು ನಾಳಿನ ಭಾರತವು. ಈ ವಾಕ್ಯದಲ್ಲಿರುವ ಅಲಂಕಾರ ಯಾವ್ದಂತ ಕೇಳಿದ್ರೆ ನೋಡ್ರಿ, ಉತ್ಕರ್ಷ ಅಲಂಕಾರ. ಈ ಸರಿಯಾದಂತ ಉತ್ತರ 3. 33ನೇದು ಸರಿಯಾದಂತ ಉತ್ತರ 3 ಸ್ನೇಹಿತರೆ. ನೆಕ್ಸ್ಟ್ ನೋಡ್ರಿ, ಮುಂದಿನ ಪ್ರಶ್ನೆ 34ನೇ ಪ್ರಶ್ನೆ ಏನಿದೆ ನೋಡ್ತಾ ಹೋಗೋಣ. 34ನೇ ಪ್ರಶ್ನೆ ನೋಡಿ, ಏನಿದೆ ಉತ್ತರ. ಇಲ್ಲಿ ಹೇಳಿದರೆ ಅವರು ಉಪವನವನ್ನು ನೋಡ್ರಿ, ಏನಾಗುತ್ತೆ ಇಲ್ಲಿ ಒಂದ್ ಸೆಕೆಂಡ್ ಕರೆಕ್ಟ್ ಆಗಿ ನೋಡ್ರಿ. ಇಂಥವೆಲ್ಲ FD ಬರ್ತವೆ, ಅಲ್ಲಿ ಕೂಡ ಸೇಮ್ ಇರ್ತವೆ ಕ್ವಶನ್. ಉಪವನವನ್ನು ಒಕ್ಕಿತು ವಾಲ್ಮೀಕಿಗಳ ಪುಣ್ಯಾಶ್ರಮದ ಅಶ್ವಮೇಧಯಾಗ ಶ್ರೀರಾಮನ. ಈ ಸೂಚನೆ ನೋಡಿ, ಇಲ್ಲಿ ಮುಂದೆ ನೀಡಿರುವ ಸಂಖ್ಯೆಗಳನ್ನು ಗಮನಿಸಿ ಸರಿಯಾದ ವಾಕ್ಯ ಸಂಯೋಜನೆ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ವೇರಿಯೇಷನ್ ಇಂದ ಮುಂದೆ ಇದೆ, ಅದನ್ನ ನಾವು ಸರಿಯಾಗಿ ಮಾಡ್ಬೇಕು. ಏನಪ್ಪಾ ಅಂತ ಫಸ್ಟ್ ಯಾವ್ದು ಬರುತ್ತೆ ಅಂದಾಗ ಶ್ರೀರಾಮನ ಫಸ್ಟ್ F ಬರುತ್ತೆ. ಶ್ರೀರಾಮನ ನೋಡ್ರಿ ಏನಾಗತ್ತಂತಂದಾಗ ಅಶ್ವಮೇಧಯಾಗದ ನೋಡಿ, ಅಶ್ವಮೇಧಯಾಗದ 2 ಇದು 2. ಓಕೆನಾ? ಮತ್ತೆ ಕುದುರೆಯು 3ನೇದಕ್ಕೆ, ಕುದುರೆಯು ವಾಲ್ಮೀಕಿಗಳ 4, ವಾಲ್ಮೀಕಿಗಳ ಪುಣ್ಯಾಶ್ರಮದ 5, ಪುಣ್ಯಾಶ್ರಮದ ಉಪವನವನ್ನು 6 ಒಕ್ಕಿತು. ಇಲ್ಲಿ ಸರಿಯಾದಂತ ಉತ್ತರ 4ನೇದು ಸ್ನೇಹಿತರೆ.
ಸರಿಯಾದಂತ ಉತ್ತರ 4ನೇದಾಗುತ್ತೆ. ನೆಕ್ಸ್ಟ್ ಕ್ವಶನ್ ಹೀಗಿದೆ ನೋಡ್ರಿ. ಇಲ್ಲಿ ಒಂದು ಕ್ವಶನ್ ಕೇಳಿದರೆ ಹೆಂಗ್ ಕೇಳಿದಾರೆ ಅಂದ್ರೆ, ಅರ್ಥವತ್ತಾದ ಅಂದ್ರೆ ಕರೆಕ್ಟ್ ಕ್ರಮಬದ್ಧವಾದಂತಹ ಒಂದು ಸಂಯೋಜನೆ ವಾಕ್ಯ ಯಾವುದು ಅಂತ ಕೇಳ್ತಿದ್ದಾರೆ. ಅಂದ್ರೆ ಈ ಮೇಲೆ ಹೊಂದಾಣಿಕೆ ಮಾಡಿದ್ವಲ್ಲ, ಅದೇ ರೀತಿಯಾಗಿ ಹೊಂದಾಣಿಕೆ ಇರುವಂತಹ ಪದ ಕೇಳ್ತಾ ಇದ್ದಾರೆ. ಇಲ್ಲಿ ಸರಿಯಾದ ಉತ್ತರ, ಹೀಗೆ ಯುದ್ಧ ಮುಂದುವರಿದಿದ್ದರೆ ಜಗತ್ತು ಒಂದು ದಿನ ಮನುಷ್ಯರೇ ಇಲ್ಲದ ಮರುಭೂಮಿ ಆಗುತ್ತದೆ. ಸರಿಯಾದಂತ ಉತ್ತರ 3. ಸರಿಯಾದಂತ ಉತ್ತರ ಯಾವಷ್ಟಂದ್ರೆ 3 ಸ್ನೇಹಿತರೆ. ನೆಕ್ಸ್ಟ್ ನೋಡ್ರಿ 36ನೇ ಪ್ರಶ್ನೆ. 36ನೇ ಪ್ರಶ್ನೆ ಏನಿದೆ ನೋಡ್ರಿ, ಕನ್ನಡದಲ್ಲಿ ಬರೆಯೋದು ಸಿಂಪಲ್. ಸರಿಯಾದಂತ ಉತ್ತರ ಎಷ್ಟಂದ್ರೆ 3ನೇದು. ಸರಿಯಾದಂತ ಉತ್ತರ 3. ನೆಕ್ಸ್ಟ್ 37. ಈ ಮುಂದಿನ ವಾಕ್ಯಗಳಲ್ಲಿ ಸರಿಯಾದ ಲೇಖನ ಚಿಹ್ನೆ ಬಳಸಲ್ಪಟ್ಟ ವಾಕ್ಯ ಗುರುತಿಸಿ ಅಂತ ಕೇಳಿದರೆ ಸರಿಯಾದಂತ ಉತ್ತರ 3 ಸ್ನೇಹಿತರೆ. ಆಹಾ, ಇಲ್ಲಿ ಭಾವಸೂಚಕವಾಯ. ನೆಕ್ಸ್ಟ್ ಏನಿದೆ, ಕ್ವಶನ್ ಮಾರ್ಕ್ ಇದೆ. ಸೂರ್ಯನಿಗೂ ಗ್ರಹಣವೇ, ಇದು ಆಲ್ರೆಡಿ ಕ್ವಶನ್ ರೈಸ್ ಆಗಿದೆ. ಓಕೆನಾ, ಇದು ಕೂಡ 9th 10th ರಲ್ಲಿರುವಂತಹ ಪ್ರಶ್ನೆನೇ. ಈ ಗಾದೆಯನ್ನು ಸಂಪೂರ್ಣಗೊಳಿಸಿ ಅಂತ ಕೇಳಿದರೆ ಮಾತನ್ನು ಪೂರ್ಣಗೊಳಿಸಿರೆ. ಸಂತೆಯ ಹೊತ್ತಿಗೆ 3 ಮೊಳ ನೈದರಂತೆ. ಸರಿಯಾದಂತ ಉತ್ತರ 3 ಮೊಳ ನೈದರಂತೆ. ಇದು ಸರಿಯಾದಂತ ಉತ್ತರ 2. ನೆಕ್ಸ್ಟ್ ನೋಡಿ ಕ್ವಶನ್ 39. ಇಲ್ಲಿ ಏನಿದೆ, ಪ್ರಧಾನ ವಾಕ್ಯದಲ್ಲಿರುವ ಅನೇಕ ಉಪವಾಕ್ಯಗಳಲ್ಲಿ ನೋಡ್ರಿ ಅಂತ್ಯದಲ್ಲಿ ಮಾತ್ರ ಬರುವ ಲೇಖನ ಚಿಹ್ನೆ ಯಾವುದು ಅಂತ ಕೇಳ್ತಿದ್ದಾರೆ. ಇಲ್ಲಿ ಸರಿಯಾದಂತ ಉತ್ತರ ಅರ್ಧ ವಿರಾಮ. ಅರ್ಧ ವಿರಾಮ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ನೋಡ್ರಿ, ಆ ಊರಿನಿಂದ ನಾನು ಹೊರಟಾಗ ಆಗಲೇ ನೋಡ್ರಿ ಏನಾಗಿದೆ, ಆಗಲೇ 4 ಗಂಟೆಯಾಗಿತ್ತು. ಗೆರೆ ಎಳೆದ ಪದ ಯಾವ ಸಂಧಿಗೆ? ಆ ಊರಿನಿಂದ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ವಹ ಇದೆ ನೋಡಿ. ಆ ಊರಿನಿಂದ, ಆ ಪ್ಲಸ್ ಊರಿನಿಂದ, ಆ ಊರಿನಿಂದ ಇಲ್ಲಿ ವಕರಾಗಮ ಸಂಧಿ. ವಕರಾಗಮ ಸಂಧಿ ಸರಿಯಾದಂತಹ ಉತ್ತರವಾಗಿದೆ. ವಕರಾಗಮ ಸಂಧಿ. ಸೊ ನೆಕ್ಸ್ಟ್ ನೋಡಿ, ಮೊದಲೆರಡು ಪದಗಳಿಗಿರುವ ಸಂಬಂಧಿಸಿದಂತೆ ನೋಡಿ, ಸಂಬಂಧದಂತೆ 3ನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಅಂತ ಕೇಳಿದರೆ, ಹುಡುಗ ರೂಢಿನ ಮಾದ್ರೆ, ಹಾವಾಡಿಗೆ ಇದು ಒಂದು ಅನ್ವರ್ಥಕ ನಾಮ. ಅವಾಗ ತಾನೇ ಹೇಳಿದಿವಲ್ಲ, ಅವಾಗ ಒಂದು ಕ್ವಶನ್ ಡಿಸ್ಕಸ್ ಮಾಡಿದ್ವಿ, ವ್ಯಾಪಾರಿ ಅಂತೇಳಿ. ವ್ಯಾಪಾರಿ ಅದೊಂದು ಅನ್ವರ್ಥಕ ನಾಮ. ಈಗ ನೋಡಿ, ಹಾವಾಡಿಗ ಅವನ ಹಾವಾಡಿಸ್ತಿದ್ದಾನೆ, ಅವನ ಹೆಸರೇ ಬೇರೆ ಇದೆ, ಆದ್ರೆ ಅವನು ಹಾವಾಡಿಗ ಅಂತ ಹೆಸರು ಪಡ್ಕೊಂಡ್ಬಿಟ್ಟಿದ್ದಾನೆ. ಸೊ ಹಂಗಾಗಿ ಹಾವಾಡಿಗ ಅಂತ ಕರಿತೀವಿ. ಸೊ ನೆಕ್ಸ್ಟ್ ನೋಡಿ ಏನಿದೆ, ಎಳೆಗರು ಈ ಸಂಧಿ ಪದವನ್ನು ಬಿಡಿಸಿಬಿರಿ. ಎಳೆಯ ಪ್ಲಸ್ ಕರು ಎಳೆಗರು, ಹೌದಾ? ಅಲ್ಲ. ಎಳೆ ಪ್ಲಸ್ ಕರು ಎಳೆಗರು, ಇದು ಸರಿಯಾದಂತಹ ಉತ್ತರ 3ನೇದು ಸ್ನೇಹಿತರೆ. ಸರಿಯಾದಂತಹ ಉತ್ತರ 3. ನೆಕ್ಸ್ಟ್ ನೋಡಿ 43ನೇ ಕ್ವಶನ್ ಏನಿದೆ, ಕೆಳಗಿನ ಸರಿಯಾದ ವಾಕ್ಯ ಸಂಯೋಜನೆ ಗುರುತಿಸಿ ಅಂತ ಕೇಳಿದರೆ ಇಲ್ಲಿ ಸರಿಯಾದಂತ ಉತ್ತರ 3. 10ನೇ ಶತಮಾನವನ್ನು ಕನ್ನಡ ಸಾಹಿತ್ಯ ಸುವರ್ಣ ಯುಗ ಎಂದು ಕರೆಯಲಾಗುತ್ತದೆ. ಸರಿಯಾದಂತ ಉತ್ತರ ಇಲ್ಲಿ 3. ನೆಕ್ಸ್ಟ್ ಕ್ವಶನ್ ನಂಬರ್ 44. ಇಲ್ಲಿ ಮುಂದಿನ ಪದ ಜೋಡಣೆಯಲ್ಲಿ ಸರಿ ಹೊಂದದ ಜೋಡಣೆಯನ್ನು ಗುರುತಿಸಿ ಅಂತ ಕೇಳಿದರೆ ಗ್ರಂಥಿ ಗಂಟು ಸರಿಯಾಗಿದೆ. ಅದೇ ರೀತಿಯಾಗಿ ಚತುರ್ಥಿ ತತ್ವಮ ತದ್ಭವ ಅಂತೂ ಗೊತ್ತಿದೆ ನಮಗೆ. ಆ ರೀತಿಯಾಗಿ ಇಲ್ಲಿ ಕೂಡ ಜೋಡಣೆ ಮಾಡಿದರೆ, ಒಂದು ಸೆಕೆಂಡು ಇಲ್ಲೇ ಇದ್ದಾವೆ ತೋರಿಸ್ತೀನಿ ನಿಮಗೆ. ಇವು ಸ್ವಲ್ಪ ಜೋಡಿ ಇದಾವೆ. ಓಕೆ, ಚತುರ್ಥಿ ಚೌತಿ, ಗೂಕ ಗೂಗೆ, ಗೂಬೆ, ತಿಸಿ ಋಣ ಇಲ್ಲಿ ತಪ್ಪಾಗಿದೆ, ಇದು ತಪ್ಪಾಗಿದೆ ಅಂತ. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಮುಂದಿನ ಹೊಂದಾಣಿಕೆಗಳಲ್ಲಿ ಸರಿಯಾದದನ್ನು ಗುರುತಿಸಿ ಅಂತ ಕೇಳಿದ್ರೆ ಸಂಖ್ಯಾ ವಾಚನ ಇದು ರಾಂಗ್ ಇದೆ. ನೋಡ್ರಿ ನಾಮವಾಚನ ರಾಂಗ್ ಇದೆ, ದುರಿಕ್ತಿ ರಾಂಗ್ ಇದೆ, ಗುಣವಾಚಕ ಒಳ್ಳೆಯದು, ಹೊಸದು, ಕೆಟ್ಟದು, ಇಲ್ಲಿ ಹೆಂಗಾಗುತ್ತಂದ್ರೆ ಗುಣವಾಚಕ ಅಲ್ಲಿರ್ತಕ್ಕಂಥ ವಿಶೇಷವನ್ನು ಎತ್ತಿ ತೋರಿಸ, ಅಲ್ಲಿರುವ ಗುಣಗಳನ್ನು ಎತ್ತಿ ತೋರಿಸುವುದನ್ನು ನಾವೇನಂತೀವಿ ಗುಣವಾಚಕ ಅಂತ
ಕರಿತೀವಿ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ 46 46 ನೋಡಿ ಏನಿದೆ ಈ ರೀತಿ ಇದೆ ಕ್ವಶನ್. ಈ ಪಟ್ಟಿಯಲ್ಲಿ ತಸ್ತಮ ಮತ್ತು ಈ ಏನಿದೆ ಬೋ ಪಟ್ಟಿಯಲ್ಲಿರುವ ತದ್ಭವವನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದೆ. ಪುಸ್ತಕ ಅಂದ್ರೆ ಒತ್ತಿಗೆ, ಸಂಸ್ಕೃತ ಅಂತಂದ್ರೆ ಸಕ್ಕದ, ಕರ್ತೃ ಅಂದ್ರೆ ಕರ್ತಾರ, ದೀಪಿಕಾ ಅಂದ್ರೆ ದೀವಿಗೆ ಅಂತ ಕರಿತೀವಿ. ದೀಪಿಕಾ ಅಂದ್ರೆ ದೀವಿಗೆ. ಇಲ್ಲಿ ಸರಿಯಾದಂತ ಉತ್ತರ 1. ಸರಿಯಾದಂತ ಉತ್ತರ 1. ನೆಕ್ಸ್ಟ್ ನೋಡಿ 47ನೇದು ಏನಿದೆ ಕ್ವಶನ್. ಈ ರೀತಿ ಇದೆ. ಗುಂಪಿಗೆ ಸೇರದ ಪದ ಜೋಡಿಸಿ ಬರೆಯಿರಿ ಅಂತ ಕೇಳಿದರೆ ಇಲ್ಲಿ ನೋಡಿ ರಕ್ಷೆ ಶಿಕ್ಷೆ, ಪಂಡಿತ ಪಾಮರ, ಕೋನಾರ ಕಮ್ಮರು, ತೆಗಳಿಕೆ ಬಿಕ್ಕಳಿಕೆ. ಇಲ್ಲಿ ಯಾವುದು ಸರಿ ಜೋಡಿಸಿ ಸೇರದ ಪದ ಅಂತ ಕೇಳಿದರೆ ಡಿ ತೆಗಳಿಕೆ ಬಿಕ್ಕಳಿಕೆ ಇದು ಸೇರದ ಪದವಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡಿ ಅಕ್ಷರವನ್ನು ವರ್ಣ ಎಂದು ಮೊದಲು ಕರೆದವರು ಯಾರು ಅಂತ ಕೇಳಿದರೆ ಇಲ್ಲಿ ನೇರವಾಗಿ ಹೇಳ್ತಾ ಹೋಗ್ತೇನೆ ಸ್ನೇಹಿತರೆ. ಇಲ್ಲಿ ನಾಗವರ್ಮ ಅಂತ ಹೇಳ್ಬೋದು. ಸರಿಯಾದಂತ ಉತ್ತರ ನಾಗವರ್ಮ. ಸೊ ನೆಕ್ಸ್ಟ್ ನೋಡಿ ಹೈ ಮತ್ತು ಔ ವರ್ಣಮಾಲೆಯಲ್ಲಿ ಈ ಅಕ್ಷರಗಳು ಯಾವ ಗುಂಪಿಗೆ ಸೇರುತ್ತವೆ ಅಂತ ಕೇಳಿದರೆ ಇವು ಸಂಧಾಕ್ಷರಗಳು. ಸರಿಯಾದಂತ ಉತ್ತರ ಸಂಧಾಕ್ಷರಗಳು. ನೆಕ್ಸ್ಟ್ ಕ್ವಶನ್ ನೋಡಿ ಸ್ಪೀಡ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ, ಯಾಕಂದ್ರೆ ಟೈಮಿನ ಅಭಾವ ಜಾಸ್ತಿ ಇದೆ. ಈ ಕೆಳಗಿನ ಪದಗಳಲ್ಲಿ ಯಾವುದು ಸಜಾತಿಯ ಪದ ಅಂತ ಕೇಳಿದರೆ ಸಜಾತಿ ಅಂತಂದ್ರೆ ಒಂದೇ ರೀತಿಯ ಒಂದೇ ವರ್ಗಕ್ಕೆ ಸೇರುವುದು ಅಕ್ಕ. ಇಲ್ಲಿ ಹಂಗೆ ಹೇಳ್ತಾ ಹೋಗ್ಬಿಡ್ತೀನಿ. 53 ನೋಡ್ರಿ ಹರದ್ರ ಪದದ ಅರ್ಥ ಪದವನ್ನು ಗುರುತಿಸಿ ಅಂದಾಗ ಇಲ್ಲಿ ಶುಷ್ಕ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ ವ್ಯಂಜನ ಸ್ವರಗಳು ಸೇರಿ ಆಗುವ ಅಕ್ಷರಗಳು ಯಾವ್ಯಾವು ಅಂತ ಕೇಳ್ತಾ ಇದ್ದಾರೆ. ವ್ಯಂಜನ ಸ್ವರಗಳು ಸೇರಿ ಆಗುವ ಯಾವ್ಯಾವು ಅಂತ ಕೇಳಿದಾಗ ಇಲ್ಲಿ ನಾವ್ ಹೇಳ್ತೀವಿ ಗುಣಿತಾಕ್ಷರಗಳು. ಸರಿಯಾದಂತ ಉತ್ತರ. ಈ ಕಡೆ ನೋಡಿ ವರ್ತಮಾನಗಳಲ್ಲಿ ಧಾತುವಿಗೂ ಅಖ್ಯಾತ ಪ್ರತ್ಯಯಕ್ಕೂ ಮಧ್ಯದಲ್ಲಿ ಬರುವ ಕಾಲಸೂಚಕ ಪ್ರತ್ಯಯ ಯಾವುದು ಅಂತ ಕೇಳಿದ್ರ ಇಲ್ಲಿ ಸರಿಯಾದಂತ ಉತ್ತರ ಉತ್ತ. ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಉತ್ತ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನೋಡಿ ಇಲ್ಲಿ ಈ ರೀತಿ ಕ್ವಶನ್ ಇದೆ. ಶೇಷ ಪದದ ವಿರುದ್ಧ ಪದ ಶಬ್ದ ಯಾವುದಂದ್ರೆ ನಿಶೇಷ. ನೆಕ್ಸ್ಟ್ 55 ಈ ಮೇಜಿನ ಮೇಲುಭಾಗ ಕನ್ನಡಿಯಂತೆ ಥಳಥಳಿಸುತ್ತದೆ. ಗೆರೆ ಎಳೆದಿರುವ ಪದ ಯಾವುದಂದ್ರೆ ನೋಡಿ ಇಲ್ಲಿ ಕೇಳ್ತಾ ಇದ್ದಾರೆ ಏನಂತಂದಾಗ ಥಳಥಳಿಸುತ್ತದೆ. ಇದು ಥಳಥಳಿಸುತ್ತದೆ ಅಂತ ಬಂದಾಗ ಇಲ್ಲಿ ವರ್ತಮಾನ ಕಾಲ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಮುಂದಿನ ಕ್ವಶನ್ ಹೆಂಗಿದೆ ನೋಡ್ರಿ. ನೇ ಕ್ವಶನ್. ಈ ಕೆಳಗೆ ಪದಗಳಲ್ಲಿ ಭಾವನಾಮಕ್ಕೆ ಉದಾಹರಣೆ ಯಾವುದಂದ್ರೆ ಸರಿಯಾದಂತ ಉತ್ತರ ಪ್ರೀತಿ. ಓಕೆನಾ. ಉಕ್ಕರಿಸು ಇದು ಸರಿಯಾದಂತ ಉತ್ತರ ಯಾವುದಂದ್ರೆ ಉಕ್ಕರಿಸು ಅಂತಂದ್ರೆ ನೋಡಿ ಸ್ನೇಹಿತರೆ ಕುದಿಸು ಅಂತ ಅರ್ಥ ತೋರಿಸುತ್ತೆ. ಇಲ್ಲ ಉಗ್ಗು ಅನ್ನೋದು ಬರುತ್ತೆ ನೋಡೋಣ. ಕುದಿಸು ಇದು ಸರಿಯಾದ ಉತ್ತರ ಕರೆಕ್ಟ್ ಇದೆ. ನೆಕ್ಸ್ಟ್ ನೋಡ್ರಿ 58 ಈ ಕೆಳಗಿನವುಗಳಲ್ಲಿ ಹೊಂದಾಣಿಕೆಯಾಗದ ಜೋಡಿ ಯಾವುದಂದ್ರೆ ನೋಡ್ರಿ ತಾತ್ಪರ್ಯ ತತ್ವ. ಸರಿಯಾದಂತ ಉತ್ತರ ಇದು ಎರಡನೇದು. 58 ಆಯ್ತಾ. 59 ನೋಡಿ ಈಗ 59 ಏನಿದೆ ಒಂದು ಸೆಕೆಂಡ್. ಈ ಕೆಳಗೆ ನೀಡಿರುವ ಪದಗಳಲ್ಲಿ ಸರಿಯಾದ ಅರ್ಥವುಳ್ಳ ಪದ ಜೋಡಿ ಬರೆಯಿರಿ ಅಂತ ಕೇಳಿದರೆ ಸರಿಯಾದ ಅದಕ್ಕೆ ಸಮಾನ ಅರ್ಥಕ ರೂಪ ಇರಬೇಕು. ಸರಿಯಾದ ಪದ ಅರ್ಥ ಅಂದ್ರೆ ನೋಡ್ರಿ ಬವರ ಅಂದ್ರೆ ಜಗಳ, ಪನ್ನಗ ಅಂದ್ರೆ ಆಭರಣ, ಕಾಂತಿ ಅಂದ್ರೆ ಈನ, ಸೂರ್ಯ ಅಂದ್ರೆ ಅಜ. ಇಲ್ಲಿ ಸರಿಯಾದ ಉತ್ತರ ಪನ್ನಗ ಅನ್ನ ಬರುತ್ತೆ ನೋಡಿ. ಬವರ
ಅವರ ಅಂದ್ರೆ ಕೂಡ ಯುದ್ಧ ಅಂತ ಬರಬೇಕು, ಇಲ್ಲಿ ಜಗಳ ಅಂತ ಆಗಿದೆ. ಸೊ ನೋಡೋಣ ಇವೆರಡರಲ್ಲಿ ಆಗುತ್ತೆ. ಸೊ ಓಕೆ ನೆಕ್ಸ್ಟ್, ಕನ್ನಡ ನಾಡಿನ ಭೋಜ ವಿಕ್ರಮಾದಿತ್ಯ ಎಂದು ಬಿರುದು ಪಡೆದಿರತಕ್ಕಂಥವ್ರು ಯಾರು ಅಂದ್ರೆ ನೋಡಿ ಸ್ನೇಹಿತರೆ, ಇಲ್ಲಿ ಚಿಕ್ಕ ದೇವರಾಯ ಒಡೆಯರು ಅಂತ ನಾವು ಹೇಳಬಹುದು. ಚಿಕ್ಕ ದೇವರಾಯ ಒಡೆಯರು. ನೋಡಿ, ಆಶ್ಮರೋಹಣ ಪದದ ಅರ್ಥ ಕಲ್ಲನ್ನೇರುವುದು ಅಥವಾ ಕಲ್ಲು ಕೀಳುವುದು. ಇವೆರಡರಲ್ಲಿ ಒಂದಿದೆ, ಬಟ್ ಕಲ್ಲನ್ನೇರುವುದು ಸರಿಯಾದ ಉತ್ತರ. ಅಶ್ವ ಅಂದ್ರೆ ಕುದುರೆ, ಅಲ್ಲಿ ಆಶ್ಮ ಅಂತ ಕರೆದಿದ್ದಾರೆ, ಆಶ್ಮ. ನೆನಪಿರ್ಲಿ. ನೆಕ್ಸ್ಟ್ ನೋಡಿ, ಮುಂದಿನ ಹೇಳಿಕೆ ವಿವರಣೆಗಳನ್ನು ಗಮನಿಸಿ ಅಂತ ಕೇಳಿದರೆ, ವಿವರಣೆಗಳನ್ನು ಗಮನಿಸಿ ಅಂತ ಕೇಳಿದರೆ ನೋಡ್ರಿ, ಯತಿ ಎಂದರೆ ವಿರಾಮ, ಲತೆಯಲ್ಲಿ ಯುವತಿಯು ಬಿಡುವನ್ನು ಸೂಚಿಸುವುದಿಲ್ಲ ಅಂತ ಕೇಳಿದರೆ ಇಲ್ಲಿ ಸೂಚಿಸುತ್ತದೆ, ಇಲ್ಲಿ ಸೂಚಿಸುತ್ತದೆ. ಸರಿಯಾದಂತ ಉತ್ತರ ಇಲ್ಲಿ ಒಂದನೇದು ಮಾತ್ರ ಸರಿ, ಉತ್ತರ ಒಂದನೇದು. ನೆಕ್ಸ್ಟ್ ನೋಡಿ, ನಮ್ಮ ಉಪಾಧ್ಯಾಯರು ಎಂಬುವುದನ್ನು ವಿಭಕ್ತಿ ಪಲ್ಲಟಗೊಳಿಸಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದ್ದನ್ನು, ಅಂದ್ರೆ ಇಲ್ಲಿ ನಮ್ಮ ಉಪಾಧ್ಯಾಯರು ಆಗಿರ್ಬೇಕು, ಅದು ಏನಾಗಿರ್ಬೇಕಂತಂದ್ರೆ ವಿಭಕ್ತಿ ಬದಲಾವಣೆಯಾಗಿರ್ಬೇಕು. ಅಂಥದ್ದು ಏನಪ್ಪಾ ಅಂತ ಕೇಳಿದಾಗ ಇಲ್ಲಿ ನಮಗೆ ಉಪಾಧ್ಯಾಯರು ಸರಿಯಾದಂತಹ ಉತ್ತರ. ಇಲ್ಲಿ ನಮಗೆ ಉಪಾಧ್ಯಾಯರು, ಅದು ಮೇ ಬಿ ಡೌಟ್ ಅನ್ಸುತ್ತೆ, ನೀವು ಉಪಾಧ್ಯಾಯರು ಇದು ರಾಂಗ್ ಅನ್ಸುತ್ತೆ. ನಮಗೆ ಉಪಾಧ್ಯಾಯರು ಇದು ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ. ನೋಡೋಣ ನೋಡಿ, 64 ಮುಂದಿನ ಯಾವ ವಚನಕಾರ ಅಂಕಿತನಾಮ ಸರಿಯಾಗಿವೆ ಅಂತ ಕೇಳ್ತಾ ಇದ್ದಾರೆ. ಸೊ ನೋಡಿ, ಅಕ್ಕ ಮಹಾದೇವಿ ಚೆಲ್ಲಿ ಮಲ್ಲಿಕಾರ್ಜುನ ಆಗುತ್ತಾ, ಅದು ಮಹೇಶ್ವರ ಯಾರ್ದು ಅಲ್ವೇ ಅಲ್ಲ. ಸೊ ಬಸವಣ್ಣವ್ರದ್ದು ಕೂಡಲ ಸಂಗಮ ಆಗುತ್ತೆ, ಇವೆರಡು ರಾಂಗ್ ಇದ್ದೇವೆ. ಮಡಿವಾಳ ಮಾಚದೇವ್ ಕಲಿದೇವರ ದೇವ ಸರಿಯಾಗಿದೆ. ಊರಿಲಿಂಗಿ ಪೆದ್ದು ಊರಿಲಿಂಗ ನೋಡಿ, ಪೆದ್ದಿ ಪ್ರಿಯ ವಿಶ್ವೇಶ್ವರ ಇದು ಸರಿಯಾದ ಉತ್ತರ, ಎರಡು ಸರಿ ಇದಾವೆ. ಇಲ್ಲಿ ನೋಡಿ ಸಿ ಮತ್ತು ಡಿ, ಮೂರನೇದು ಇಲ್ಲಿ ಸರಿಯಾದಂತಹ ಉತ್ತರ, ಮೂರನೇದು ಇಲ್ಲಿ ಸರಿಯಾದಂತಹ ಉತ್ತರ ಅಂತ ನಾವು ಹೇಳ್ಬೋದು. ಸೊ ನೆಕ್ಸ್ಟ್ ನೋಡಿ, 66 ಒಂದು ಸೆಕೆಂಡು, ಇನ್ನೊಂದಿದೆ 65. ಕೆಳಗಿನ ಪದಗಳಲ್ಲಿ ಶುದ್ಧ ರೂಪ ಯಾವುದು? ಕೆಳಗಿನ ಪದದಲ್ಲಿರುವಂತಹ ಶುದ್ಧ ರೂಪ ಯಾವುದು ಅಂತ ಕೇಳ್ತಾ ಇದ್ದಾರೆ. ಶುದ್ಧ ರೂಪ ಯಾವುದು ನೋಡಿ, ನೋಡ್ರಿ, ಜಾತ್ಯತೀತ ಸರಿಯಾದಂತ ಉತ್ತರ 4. ಜಾತ್ಯತೀತ ಬರಲ್ಲ, ಜಾತ್ಯತೀತ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 66 ನೋಡಿ, ಇಲ್ಲಿ ಏನಾಗುತ್ತೆ, ದಿಕ್ ಪ್ಲಸ್ ದೇಶ ದಿಗ್ದೇಶ ಎರಡನೇದು ಸರಿಯಾದಂತ ಉತ್ತರ 2. ನೆಕ್ಸ್ಟ್ 67ನೇದು ನೋಡ್ರಿ, ಉದಕ ಜಲ ತೋಯ ಸಲೀಲ ಅಂಬು ಅಂದ್ರೆ ಎಲ್ಲವೂ ಒಂದೇ, ನೀರು ಸರಿಯಾದಂತ ಉತ್ತರ ನೀರು ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ನೋಡ್ರಿ, ಒಂದು ಕನ್ನಡದ ಕಾದಂಬರಿ ಪಿತಾಮಹ ಎನಿಸಿಕೊಂಡವರು ಯಾರು ಅಂತ ಕೇಳಿದಾಗ ಸರಿಯಾದಂತ ಉತ್ತರ ಗಳಗನಾಥ. ನೆಕ್ಸ್ಟ್ ಇಲ್ಲಿ ಮುಂದಿನ ಕವಿ ಕೃತಿಗಳಲ್ಲಿ ಸರಿಯಾದ ಆಯ್ಕೆಯನ್ನು ದ.ರಾ ಬೇಂದ್ರೆ, ನಾದಲೀಲ ಅವರೇ ಬರೆದಿದ್ದಾರೆ. ಗೋಪಾಲ್ ಕೃಷ್ಣ ಅಡಿಗ, ಗೋಪಾಲ್ ಕೃಷ್ಣ ಅಡಿಗ ಏನಾಗುತ್ತೆ ಅಂತಂದಾಗ, ಗೋಪಾಲ್ ಕೃಷ್ಣ ಅಡಿಗ ಅವರು ಬರೆದಿರ್ತಕ್ಕಂಥದ್ದು ಅಲ್ಲ. ಒಂದು ಸೆಕೆಂಡ್, ಇಲ್ಲೇ ಇದೆ ನೋಡ್ರಿ, ಗೋಪಾಲ್ ಕೃಷ್ಣ ಅಡಿಗ ಅವ್ರದಲ್ಲ, ಇದು ಸಮುದ್ರ ಗೀತೆಗಳು ಯಾರು ಬರೆದಿದ್ದಾರೆ ಅಂದ್ರೆ ವಿ.ಕೃ. ಗೋಕಾಕ್ ಅವರು ಬರ್ತಾರೆ. ವಿ.ಕೃ. ಗೋಕಾಕ್ ಅವರು ಸಮುದ್ರ ಗೀತೆಗಳು ಬರೀತಾರೆ. ಅದೇ ರೀತಿಯಾಗಿ ಕುವೆಂಪು ಮಾಯಾಲೋಕ ಅಂತ ಇದೆ, ಇಲ್ಲ, ಇದು ಮಾಯಾಲೋಕ ಅನ್ನೋದು ಪೂರ್ಣಚಂದ್ರ ತೇಜೇಶ್ವರು ಬರೆದಿರ್ತಕ್ಕಂಥ ಕೃತಿ ಇದು, ತೇಜೇಶ್ವರಿ. ಪಿ ಲಂಕೇಶ್ ಅವರು ತಲೆದಂಡ ಅಂತ ಇದೆಯಲ್ಲ, ತಲೆದಂಡ ಅವರು ಗಿರೀಶ್ ಕಾರ್ನಾಡ್ ಅವರು ಬರೀತಾರೆ. ತುಗಲಕ್ಕು ತಲೆದಂಡ ಅವೆಲ್ಲರೂ ಗಿರೀಶ್ ಕಾರ್ನಾಡ್ ಅವರು ಬರೆದಿರ್ತಕ್ಕಂಥದ್ದು. ಇವೆಲ್ಲ 3 ರಾಂಗ್ ಇದಾವೆ. ಸರಿಯಾದದ್ದನ್ನು ಗುರುತಿಸಿ ಅಂತ ಕೇಳಿದಕ್ಕೆ ದ.ರಾ ಬೇಂದ್ರೆ ಇವುದು ಸರಿಯಾಗಿದೆ. ನೆಕ್ಸ್ಟ್ ನೋಡಿ, 70ನೇದು ಕ್ವಶನ್ ಏನಿದೆ ಇಲ್ಲಿ ನೋಡಿ, ಗುಂಪಿಗೆ ಸೇರದ ಪದವನ್ನು ಆರಿಸಿ ಬರೆಯಿರಿ ಅಂತ ಕೇಳಿದರೆ ಇಲ್ಲಿ
ನೋಡ್ರಿ, ವೇತ್ರ ಇದೆ, ಔಷಧಿ ಇದೆ, ಋಷಿ ಇದೆ. ಸರಿಯಾದಂತ ಉತ್ತರ ಬೇಸಗೆ. ಸರಿಯಾದಂತ ಉತ್ತರ ಬೇಸಗೆ. ಇಲ್ಲಿ ಕಾಂತಾರ ಇದೆ. ಕಾಂತಾರ ಸಮಾನಾರ್ಥಕ ರೂಪ ಯಾವುದಪ್ಪ ಅಂತಂದಾಗ ಒಂದನೇದು. ಸರಿಯಾದಂತ ಉತ್ತರ ಅಡವಿ, ಅರಣ್ಯ, ವಿಪಣ ಮತ್ತು ಕಾಡು. ಸೊ ನೆಕ್ಸ್ಟ್ ನೋಡಿ, ಇಷ್ಟು ಅಷ್ಟು ಅನ್ನೋದು ಏನಪ್ಪ ಅದು? ಇಷ್ಟು ಎಂಬುವುದು ಅಂತ ಕೇಳಿದರೆ ಇಲ್ಲಿ ಸರಿಯಾದಂತ ಉತ್ತರ ಯಾವುದಪ್ಪ ಅಂದ್ರೆ ಇಷ್ಟು ಅಷ್ಟು ಅನ್ನೋದು ಪರಿಮಾಣವಾಚಕ. ಪರಿಮಾಣವಾಚಕ. ಸಂಖ್ಯಾವಾಚಕ ಸಂಖ್ಯೆಗಳು, ದಿಗ್ವಾಚಕ ದಿಕ್ಕುಗಳು, ಪ್ರಕಾರವಾಚಕ ಅಂದ್ರೆ ಅಂತದ್ದು ಇಂಥದ್ದು ಬರುತ್ತಲ್ಲ, ಅದು ಪ್ರಕಾರವಾಚಕವೂ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ನೋಡ್ರಿ, 73. ಈ ಅಕ್ಷರಗಳು ಯಾವ ಗುಂಪಿಗೆ ಸೇರ್ತವೆ ಅಂತ ಕೇಳ್ತವೆ. ಅಂದ್ರೆ ಅದೇ ರೀತಿ ಆದೇಶವಾಗಿ ಬಂದರೆ ಈ ಕೆಳಗಿನ ಸಂಧಿ ಯಾವ ಸಂಧಿ ಆಗುತ್ತೆ? ಈ ಅಕ್ಷರಗಳು ಞ ನ ನ ಇದೆ ಅಲ್ಲ ಮ, ಇವು ಯಾವ ಸಂಧಿ ಆಗುತ್ತದೆ ಅಂತ ಕೇಳಿದರೆ ಅನುನಾಸಿಕ ಸಂಧಿ ಆಗುತ್ತೆ. ಯಾವ ಸಂಧಿ? ಅನುನಾಸಿಕ ಸಂಧಿ ಆಗುತ್ತೆ. ನೆಕ್ಸ್ಟ್ ನೋಡಿ, ಈ ಕೆಳಗಿನ ವಾಕ್ಯಗಳಲ್ಲಿ ಆಯವ್ಯಯವನ್ನು ಗುರುತಿಸಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡ್ರಿ, ಒಂದು ಇದು ಕೇಳಿದ್ರೆ ಸ್ಟೇಟ್ಮೆಂಟ್, ಆ ಸುದ್ದಿಯನ್ನು ಕೇಳಿ ನಾನು ಮೈಸೂರಿಗೆ ಕೂಡಲೇ ಹಿಂದಿರುಗಿದೆನು. ಕೂಡಲೇ ಹಿಂದಿರುಗಿದೆನು ಅಂತ ಇದೆ. ಇಲ್ಲಿ ಸರಿಯಾದಂತ ಉತ್ತರ ಕೂಡಲೇ. ಕೂಡಲೇ ಇಲ್ಲಿ ಸರಿಯಾದ ಉತ್ತರ 2. ಕನ್ನಡದ ಅಂಕಿಗಳು ಯಾವ ಭಾಷೆಯ ಲಿಪಿಯಿಂದ ಮೂಲದಿಂದ ಬಂದಿದೆ ಅಂದ್ರೆ ನೋಡ್ರಿ, ಬ್ರಾಹ್ಮಿ ಲಿಪಿಯಿಂದ ಬಂದಿದೆ. ಸರಿಯಾದ ಉತ್ತರ 4. ನೆಕ್ಸ್ಟ್ ನೋಡಿ, ಕ್ವಶನ್ 76. ಹಟ್ಟ ಮೇಲೆ ಒಲೆ ಉರಿಯಿತು, ಕೆಟ್ಟ ಮೇಲೆ ಬುದ್ಧಿ ಬಂದಿತ್ತು. ಇದು ಏನಂದ್ರೆ ದೃಷ್ಟಾಲಂಕಾರ. ಯಾವುದೇ ಒಂದು ಇದಿರ್ಲಿ, ಏನಪ್ಪಾ ಅಂದ್ರೆ ಗಾದೆ ಮಾತುಗಳು ಎಕ್ಸ್ಪ್ಲೇನ್ ಇರ್ಲಿ, ಅವು ದೃಷ್ಟಾಂತ ಅಲಂಕಾರ ಆಗ್ತವೆ, ನೆನಪಿರ್ಲಿ ಸ್ನೇಹಿತರೆ. ಓಕೆ. ನೆಕ್ಸ್ಟ್ ನೋಡಿ, ಪತರಗುಟ್ಟು. ಇದು ಯಾವ್ದಂದ್ರೆ ಹೆದರಿಕೊಳ್ಳೋದು. ಎದರು ಅಂದ್ರೆ ಎದುರಿ ಓಡಿ ಹೋಗುವುದು ಅಂದ್ರೆ ಪತರಗುಟ್ಟು. ಸರಿಯಾದಂತಹ ಉತ್ತರ. ನೆಕ್ಸ್ಟ್ ನೋಡ್ರಿ, ಈ ಕೆಳಗಿನ ಗಡಿ ಎಳೆದ ಪದ ಸರಿಯಾದ ರೂಪವನ್ನು ಬರೆಯಿರಿ ಅಂದ್ರೆ ಭ್ರಷ್ಟಾಚಾರ ಇದೈತೆ, ಅದು ತಪ್ಪಾಗಿದೆ. ಭ್ರಷ್ಟಾಚಾರ ಯಾವುದಂದ್ರೆ ಸರಿಯಾದಂತ ಉತ್ತರ 1, ಭ್ರಷ್ಟಾಚಾರ. ಸರಿಯಾದಂತ ಉತ್ತರ. ನೆಕ್ಸ್ಟ್ 79. ಈ ಕೆಳಗಿನ ಪದ ಸರಿಯಾದ ರೂಪವನ್ನು ಗುರುತಿಸಿ ಅಂತ ಕೇಳಿದರೆ ಅದೇ ಸೇಮ್ ಭ್ರಷ್ಟಾಚಾರ ಇತ್ತಲ್ಲ, ಆ ಸೇಮ್ ಆಗಿ ಇದನ್ನು ಕೂಡ ಕೇಳಿದರೆ ನೋಡಿ, ಇದ್ಯಾವುದಂದ್ರೆ ಪಾರಮಾರ್ಥಿಕ. ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ 3, ಪಾರಮಾರ್ಥಿಕ. ಪರಮಾರ್ಥಿಕ ಅಲ್ಲ, ಪಾರಮಾರ್ಥಿಕ. ಓಕೆನಾ. ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 80. ಏನಪ್ಪಾ ಅಂತ ಏನ್ ಕೇಳಿದಾರೆ ಅಂದ್ರೆ ಈ ಮುಂದಿನವುಗಳಲ್ಲಿ ಯಾವುದು ಶಬ್ದಾಲಂಕಾರವಲ್ಲ? ಶ್ಲೇಷ. ಎಲ್ಲವೂ ಶಬ್ದಾಲಂಕಾರವಾದ್ರೆ ಶ್ಲೇಷವು ಅರ್ಥಾಲಂಕಾರವಾಗುತ್ತದೆ. ಅರ್ಥಾಲಂಕಾರ ಆಗುತ್ತದೆ. ಉಳಿದವು ಶಬ್ದಾಲಂಕಾರ ಆಗ್ತವೆ. ಓಕೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಒಂದು ಸೆಂಟೆನ್ಸ್, ಫಾರೆನ್ಸಿಕ್ ಸೈನ್ಸ್ ಪದದ ಕನ್ನಡದ ಸಂವಾದ ರೂಪ ಯಾವುದಂದ್ರೆ ವಿಧಿ ವಿಜ್ಞಾನ. ವಿಧಿ ವಿಜ್ಞಾನ ಅಂತ ನಾವು ಹೇಳ್ಬಹುದು. ವಿಧಿ ವಿಜ್ಞಾನ. ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 82. ನೋಡಿ ಸ್ನೇಹಿತರೆ, ಮತ್ತೊಮ್ಮೆ ಯಾರೆಲ್ಲ ನಮ್ಮ ಚಾನೆಲ್ ಅನ್ನು ಮಿಸ್ ಮಾಡದೆ ನೋಡ್ತಾ ಇದ್ರಲ್ಲ, ಸಬ್ಸ್ಕ್ರೈಬ್ ಮಾಡೋದು ಕೂಡ ಅದೇ ರೀತಿಯಾಗಿ ಮರಿಬೇಡಿ. ಓಕೆನಾ ಸ್ನೇಹಿತರೆ. ನೋಡಿ, ಇನ್ನೊಂದು ಕ್ವಶನ್ ಇದೆ. ಏಕೈಕ ಪದವು ವೃದ್ಧಿ ಸಂಧಿಗೆ ಉದಾಹರಣೆಯಾದರೆ ಊರಲ್ಲಿ ಈ ಪದವು ಯಾವ ಸಂಧಿಗೆ ಉದಾಹರಣೆ ಆಗುತ್ತದೆ ಅಂತ ಕೇಳ್ತಾ ಇದ್ದಾರೆ. ಇದು ಲೋಪ ಸಂಧಿ. ಊರು ಪ್ಲಸ್ ಅಲ್ಲಿ ಊರಲ್ಲಿ, ಇದು ಲೋಪ ಸಂಧಿ. ಓಕೆನಾ. ನೋಡ್ರಿ, ಗ್ರಾಂಥಿಕ ರೂಪ ಬರೆಯೋದು ಕಳುವ್ಯಾರೆ. ಇದು ಸರಿಯಾದ ರೂಪ ಯಾವುದಂದ್ರೆ ಕಳಿಸಿದ್ದಾರೆ. ಕಳಿಸಿದ್ದಾರೆ ಸರಿಯಾದಂತಹ ರೂಪ. ಸೊ ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 84 ಏನಿದೆ. 84 ನೋಡಿ ಏನಿದೆ, ಕರ್ಮಣಿ ಪ್ರಯೋಗಗಳಲ್ಲಿ ಕ್ರಿಯಾಪದದ ಲಿಂಗವು ಯಾವುದಾಗಿರುತ್ತದೆ ಅಂತ ಕೇಳ್ತಾ ಇದ್ರೆ ಇಲ್ಲಿ ಲಿಂಗ ನಿರ್ಬಂಧ ಇಲ್ಲ. ಲಿಂಗ ನಿರ್ಬಂಧ ಇರುವುದಿಲ್ಲ. ಸರಿಯಾದಂತ ಉತ್ತರ 4 ಆಗಿದೆ. ಮುಂದಿನ ಪದಗಳಲ್ಲಿ ಗುಂಪಿಗೆ ಸೇರಿದ ಪದ ಯಾವುದು ಅಂತ ಕೇಳಿದರೆ ಇಲ್ಲಿ ನೋಡಿ, ಇದು
ಮಾಡಿರಿ, ಬನ್ನಿ, ನಡೀರಿ, ನೀಡಿ, ಇವೆಲ್ಲವೂ ಏನಾಗ್ತಾವಂತಂದಾಗ ವಿದ್ಯಾರ್ಥಕ ಆಗ್ತವೆ. ಮಾಡಿರಿ ಇದು ಕೂಡ ಆಗುತ್ತೆ, ಆದರೆ ಮಾಡೀರಿ ಅಂತ ಒಂದ್ ಸ್ವಲ್ಪ ಏನಾಗಿದೆ ಅಂದ್ರೆ ಮಿಸ್ಟೇಕ್ ಆಗಿದೆ. ಆನೆಗೆ ಗಜ, ಕರಿ ಸಮಾನಾರ್ಥಕ ಪದಗಳಾದರೆ ಸರ್ಪಕ್ಕೆ ಇರುವಂತಹ ಸಮಾನಾರ್ಥಕ ಪದಗಳು ಯಾವುವು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಸರಿಯಾದಂತ ಉತ್ತರ ನೋಡ್ರಿ, ಐ ಉಗರ, ಐ ಅಥವಾ ಉರಗ ಅಂತ, ಐ ಅಥವಾ ಉರಗ ಅಂತ ನಾವು ಕರೆಯಬಹುದು. ನೆಕ್ಸ್ಟ್ ಕ್ವಶನ್ ನೋಡಿ, 87. ಅದು ದೊಡ್ಡದಿದೆ. ಮುಂದಿನ ಹೇಳಿಕೆಯನ್ನು ಗಮನಿಸಿ ಅಂತ ಕೇಳ್ತಿದ್ರೆ ನೋಡಿ, ಓದಕ್ಕಾಗಲ್ಲ, ಸುಮ್ಮನೆ ಆನ್ಸರ್ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಇಲ್ಲಿ ಏನಾಗುತ್ತೆ ಅಂತಂದಾಗ 87 ಏನಾಗಿದೆ ಅಂದ್ರೆ ಓದೋದ್ರಿಂದ ಬರೀ ಟೈಮ್ ವೇಸ್ಟ್ ಆಗ್ತಾ ಇದೆ. ಇಲ್ಲಿ ಸರಿಯಾದಂತ ಉತ್ತರ ಯಾವುದಪ್ಪ ಅಂತಂದಾಗ ಡಿ. ಡಿ ಮಾತ್ರ ಇಲ್ಲಿ ತಪ್ಪಾಗಿದೆ, ಡಿ ಮಾತ್ರ ತಪ್ಪಾಗಿದೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡಿ, 88 ಏನಿದೆ ನೋಡಿ, ಮುಂದಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಅಂತ ಕೇಳಿದರೆ ಅದು ಕೂಡ ಲಾಂಗ್ ಇರೋದ್ರಿಂದ ಡೈರೆಕ್ಟ್ ಆನ್ಸರ್ ಹೇಳ್ತಾ ಹೋಗ್ತೀನಿ. 4ನೇದು ಸರಿಯಾದಂತಹ ಉತ್ತರ ಯಾವುದಂದ್ರೆ 4 ಸರಿಯಾದಂತಹ ಉತ್ತರ ಆಗಿದೆ. ಇಲ್ಲಿ ಸರಿಯಾದಂತಹ ಉತ್ತರ 4 ಆಗಿದೆ. ನೆಕ್ಸ್ಟ್ 89 ಏನಿದೆ, ನೋಡ್ರಿ, ಹರಿಸಮಸ ದೋಷ ಯಾವ ಸಂದರ್ಭದಲ್ಲಿ ಕಂಡು ಬರುವುದಿಲ್ಲ ಅಂತ ಕೇಳಿದ್ರೆ ಇಲ್ಲಿ ಸರಿಯಾದಂತ ಉತ್ತರ ಬಿರುದುವಳಿಗಳಲ್ಲಿ, ಗಮಕ ಸಮಾಸ, ಅತಿ ಮಾಸಗಳಲ್ಲಿ. ಸರಿಯಾದಂತ ಉತ್ತರ 4. ಸರಿಯಾದಂತ ಉತ್ತರ 4 ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರು ಎಷ್ಟಪ್ಪ ಅಂತಂದ್ರೆ 90. ನೋಡಿ ಏನಿದೆ, ಭೀಮನು ತನ್ನ ಬಲಗಾಲಿನಿಂದ ಚೆಂಡನ್ನು ಒದ್ದನು. ಈ ವಾಕ್ಯದಲ್ಲಿ ಬಳಕೆಯಾಗಿರುವ ಪ್ರತ್ಯಯಗಳನ್ನು ಕಾರಕಾರ್ಥಗಳೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಸರಿಯಾದಂತ ಉತ್ತರ 4. ಇಲ್ಲಿ ಕೂಡ ಸರಿಯಾದಂತ ಉತ್ತರ 4 ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದ್ರೆ ಕ್ವಶನ್ ನಂಬರ್ 91. ಅಕ್ಷರ ದೋಷ ಇಲ್ಲದ ಪದವನ್ನು ಗುರುತಿಸಿ ಅಂತ ಕೇಳಿದರೆ ಇಲ್ಲಿ ಆಶೀರ್ವಚನ, ಆಶೀರ್ವಚನ ಸರಿಯಾದಂತ ಉತ್ತರ ನಾವು ಅನ್ಬೋದು. ಇಲ್ಲಿ ಅಷ್ಟೈಶ್ವರ್ಯ, ಅಷ್ಟೈಶ್ವರ್ಯ ಅನ್ನೋದಕ್ಕಿಂತ ಆಶೀರ್ವಚನ ಅನ್ಬೋದು. ಓಕೆ, ನೆಕ್ಸ್ಟ್ 92 ಸಾರಿ, ಕರ್ಮಧಾರೆಯ ಸಮಾಸಕ್ಕೆ ಸಂಬಂಧಿಸಿದ ಮುಂದಿನ ಹೇಳಿಕೆ ಯಾವ ತಪ್ಪಾಗಿದ್ದಾವೆ ಅಂತ ಕೇಳ್ಬೋದು. ಇಲ್ಲಿ ನೋಡ್ರಿ, ಹೇಳಿಕೆಗಳು ತಪ್ಪಾಗಿವೆ ಅಂತಂದಾಗ ಇಲ್ಲಿ ಏನ್ ಹೇಳ್ತಿದ್ವಿ ಅಂದ್ರೆ, ಒಂದು ಸೆಕೆಂಡು, ಒಂದು ಮಾತ್ರ ಸರಿ. ಇಲ್ಲಿ ಉತ್ತರ 1ನೇದು ಸರಿಯಾಗುತ್ತೆ, ಉತ್ತರ 1ನೇದು ಸರಿ. ನೆಕ್ಸ್ಟ್ ಕ್ವಶನ್ ನೋಡಿ, ಶ್ರೀ ಎಂಬ ಶಬ್ದದಲ್ಲಿ ಎಷ್ಟು ನೋಡಿ ಶಬ್ದಗಳಲ್ಲಿ ಇರುವ ವ್ಯಂಜನಾಕ್ಷರ ಎಷ್ಟು ಅಂದ್ರೆ 3. ವ್ಯಂಜನಾಕ್ಷರಗಳೆಷ್ಟು? 3 ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ಎಷ್ಟಿದೆ ನೋಡ್ರಿ, ಕ್ವಶನ್ ನಂಬರ್ 94. ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ನೋಡಿ, ಅಂತರಂಗ, ಅಂತರಂಗ ಸರಿಯಾದಂತ ಉತ್ತರ. ನೆಕ್ಸ್ಟ್ ನೋಡಿ, ಮಗು ಹಾಲನ್ನು ಕುಡಿಯುತ್ತೆ. ಈ ವಾಕ್ಯದಲ್ಲಿ ಗೆರೆ ಎಳೆದಿರುವ ಪದ ಧಾತುವಿಗೆ ಸೇರಿಸಿದಾಗ ಇಚು ಸರಿಯಾದಂತ ಉತ್ತರ ಇಸು ಅಂತ ಹೇಳ್ಬೋದು. ನೆಕ್ಸ್ಟ್ 3ನೇದು ಆನ್ಸರು. ನೆಕ್ಸ್ಟ್ 95, 3, 96 ನೋಡ್ರಿ, ಆದಿತ್ಯೋದಯಂ ಈ ಪದವನ್ನು ಬಿಡಿಸಿ ಬರೆದಾಗ ಏನಾಗುತ್ತೆ ಅಂದ್ರೆ ಆದಿತ್ಯ ಪ್ಲಸ್ ಉದಯಂ, ಆದಿತ್ಯೋದಯಂ ಸರಿಯಾದಂತ ಉತ್ತರ 2. ನೆಕ್ಸ್ಟ್ ನೋಡಿ ಸ್ನೇಹಿತರೆ 97. ಇಲ್ಲಿ ಸರಿಯಾದ ಜೋಡಿಗಳನ್ನು ಆಯ್ಕೆ ಮಾಡಿರಿ ಅಂತಿದೆ. ಇಲ್ಲಿ ಕೂಡ ಏನಾಗ್ತದೆ ಅಂದ್ರೆ ಸರಿಯಾದಂತ ಉತ್ತರ ಯಾವುದಪ್ಪ ಅಂತಂದಾಗ 3. ಇಲ್ಲಿ ಓದಕ್ಕೆ ಟೈಮ್ ಆಗಲ್ಲ, ಟೈಮ್ ವೆರಿ ಇಂಪಾರ್ಟೆಂಟ್ ಇಲ್ಲಿ. ಓಕೆ, 3 ಸರಿಯಾದಂತ ಉತ್ತರ 3 ಆಗಿದೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ
ದೊಡ್ಡ ಹುಡುಗನು ಇಲ್ಲಿ ಬಿಡಿಸಿ ಬರೆದಾಗ ಏನಾಗುತ್ತೆ ನೋಡ್ರಿ, ದೊಡ್ಡವನು ಪ್ಲಸ್ ಹುಡುಗ ದೊಡ್ಡ ಹುಡುಗ ಅಂತ ಆಗುತ್ತೆ. ಸರಿಯಾದಂತ ಉತ್ತರ 4. ಓಕೆ ಸ್ನೇಹಿತರೆ, 99 ಕ್ವಶನ್ ಇನ್ನು 2 ಇದಾವೆ ನೋಡಿ. ಇವುಗಳಲ್ಲಿ ಯಾವ್ಯಾವು KS ನಿಸಾರ್ ಅಹಮದ್ ಸಾಹಿತ್ಯ ಕೃತಿ ಅಲ್ಲ ಅಂತ ಕೇಳಿದರೆ, ಯಾವ್ಯಾವು ಅಲ್ಲ ಅಂತ ಕೇಳಿದರೆ ನೆನಪಿರ್ಲಿ ನೋಡ್ರಿ. ಇಲ್ಲಿ ನಾನೆಂಬ ಫಕೀರಿಯ ಹೌದು, ಅನಾಮಿಕ ಆಂಗ್ಲರು ಹೌದು ನೋಡ್ರಿ, ಮನನೊಂದಿ ಮಾತುಕತೆ ಹೌದು, ಆದರೆ ದೀಪದಮಲ್ಲಿ ಇವರು ಬರೆದಿರ್ತಕ್ಕಂಥ ಕೃತಿ ಅಲ್ಲ, ಅವರು ಬರೆದಿರ್ತಕ್ಕಂಥ ಕೃತಿ ಅಲ್ಲ. ಸರಿಯಾದ ಇದ್ಯಾವುದಂದ್ರೆ 4ನೇದು ಇಲ್ಲಿ ಸರಿಯಾದ ಉತ್ತರ. ನೋಡಿ ಸ್ನೇಹಿತರೆ, ಮತ್ತೊಮ್ಮೆ ಯಾರೆಲ್ಲ ನಮ್ಮ ಚಾನೆಲ್ ಅನ್ನು ವೀಕ್ಷಣೆ ಮಾಡ್ತಾ ಇದ್ದೀರಲ್ಲ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇದೇ ರೀತಿಯಾಗಿ ನಾವು ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬರ್ತಾವ, ಆ ಮೂಲಕ ನೀವು ಕೆಲವು ಮಾಹಿತಿಯನ್ನು ಕೂಡ ಪಡ್ಕೋಬಹುದಾಗಿದೆ. ಸೊ ಮತ್ತೆ ನೆಕ್ಸ್ಟ್ ಕ್ವಶನ್ 100 ನೋಡ್ರಿ. ಇದು ಈ ಮುಂದಿನ ವಾಕ್ಯದಲ್ಲಿ ಪ್ರಕಾರ ನೋಡ್ರಿ, ವಾಕ್ಯದ ಪ್ರಕಾರವನ್ನು ಗುರುತಿಸಿ. ಪಂಚಭೂತಗಳಲ್ಲೊಂದಾದ ನೀರು ನಿಸರ್ಗದ ಅಮೂಲ್ಯವಾದ ಕೊಡುಗೆಯಾಗಿದೆ. ಇದು ಒಂದು ಸಾಮಾನ್ಯ ವಾಕ್ಯ ಅಂತ ಕರಿಬಹುದು. ಸೊ ಸ್ನೇಹಿತರೆ, ಇಷ್ಟು ನಾನು ಹೇಳಿರುವಂತ ತಾತ್ಕಾಲಿಕ ಕೀ ಉತ್ತರಗಳಾಗಿರ್ತವೆ ಸ್ನೇಹಿತರೆ. ಗೋರ್ಮೆಂಟ್ನವ್ರು ಬಿಟ್ಟರು ಕೂಡ ಅಲ್ಲಿ 3-4 ತಪ್ಪಾಗಿರ್ತವೆ. ನಮ್ದು ಯಾವ ಲೆಕ್ಕ ಹೇಳಿ ಸ್ನೇಹಿತರೆ. ಹಾಗಾಗಿ ನಾವು ಮಾಡಿರ್ತಕ್ಕಂಥ ಈ ವಿಡಿಯೋದಲ್ಲಿ ಕೆಲವು ಒಂದು 5-6 ತಪ್ಪಾಗಿರ್ಬೋದು. ಅದಕ್ಕೋಸ್ಕರ ನೀವು ಇನ್ನೂ ಬರುತ್ತೆ ಗೋರ್ಮೆಂಟ್ ಕೀ ಆನ್ಸರ್ ಬರುತ್ತಲ್ಲ, ಅವು ಕೂಡ ಫೈನಲ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.